ಹೌದು ಪ್ರಭುಜಿ. ಸೊ ಮೊನ್ನೆ ಮಾಡುವಾಗ ಇದನ್ನ ಮಾಡಿದ್ವಿ. ಯಾವುದು ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ ಪ್ರಭುಜಿ. ಓಕೆ, ಮೊನ್ನೆ ಭಗವದ್ಗೀತೆಯಿಂದ ನೋಡ್ತೀವಿ, ಇವಾಗ ನೋಟ್ಸ್ ಅಲ್ಲದೆ ವಿದ್ಯಾಭೂಷಣ ಅವರಿಂದ ಪ್ರಾರಂಭ. ಮಾತ್ರ ಸ್ಪರ್ಶಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯಾಸ್ ತಾಂ ಸ್ಥಿತಿಕ್ಷಸ್ವ ಭಾರತ. ಸೊ ಲಾಸ್ಟ್ ಟೈಮ್ ಹೇಳ್ತಿದ್ದೆ, ಅತಿ ಮುಖ್ಯವಾದ ಒಂದು ಶ್ಲೋಕ. ಹೇಳ್ಬೇಕಂದ್ರೆ ಈ ಒಂದು ಶ್ಲೋಕದಲ್ಲೇ ಪ್ರಭುಪಾದ ವಿವರಿಸ್ತಾರೆ ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಹೆಂಗಿರಬೇಕು. ಕೃಷ್ಣನ ಹೇಳೋ ಮಾತುಗಳಿಗೆ ಅನುಗುಣವಾಗಿ ಒಂದು ಭಕ್ತನಾದವನು ಯಾವ ರೀತಿ ಇರಬೇಕು, ಒಂದು ಸ್ತ್ರೀ ಆದ್ರೆ ಹೆಂಗಿರಬೇಕು, ಪುರುಷನಾದನು ಅವರ ನಿಯಮಿತ ಕರ್ಮಗಳನ್ನ ಯಾವುದೇ ಕಾರಣಕ್ಕೂ ಅದಕ್ಕೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ಅವರು ಮಾಡಬೇಕು. ಎಷ್ಟೇ ಚಳಿಯ ಒಂದು ಸಂದರ್ಭ ಇದ್ರೂ ಸ್ನಾನ ಮಾಡೋನು ನಿತ್ಯ ಕರ್ಮಗಳನ್ನ ಬಿಡಬಾರ್ದು. ಎಷ್ಟೇ ಬಿಸಿಲಿದ್ರು ಸರಿ, ಹೆಣ್ಣಾದವಳು ಬಿಸಿಯಾಗಿದೆ ಅದು ಅಡಿಗೆ ಮಾಡದೇ ಇರೋದಕ್ಕೂ ಆಗಲ್ಲ. ಆ ರೀತಿ ಅವರವರ ಒಂದು ನಿತ್ಯ ಕರ್ಮಗಳನ್ನ ಮಾಡಬೇಕು ಅಂತ ನೀವು ತಿಳಿಸ್ತೀವಿ. ಓಕೆ. O son of Kunti, the experience of the sense objects gives sensations of cold and hot. So ನಮ್ಮ ಜೀವನದಲ್ಲಿ ಚಳಿಗಾಲ ಬಿಸಿಲುಗಾಲ ಬಂದಾಗ ಅದರ ಅನುಭವ ಅನ್ನೋದಾಗುತ್ತೆ. ಇಂದ್ರಿಯಗಳಿಗೆ ಆಗುವಂಥದ್ದು ಒಂದು ಅನುಭವ. ಅದಕ್ಕೆ ಕೆಲವೊಂದು ಯೋಗಿಗಳನ್ನ ನೋಡ್ಬೋದು, ಹಿಮಾಲಯದಲ್ಲಿ ಕುಂತಿರ್ತಾರೆ, ಅವ್ರಿಗೆ ಯಾವುದೇ ಇಂಥ ಒಂದು ಅನುಭವಗಳು ಇರೋದಿಲ್ಲ. ಯಾಕೆ? ತಿತಿಕ್ಷಸ್ವ ಭಾರತ, ಅದನ್ನ ಸಹಿಸಿಕೊಳ್ಳೋ ಶಕ್ತಿ ಅನ್ನೋದನ್ನ ಹೊಂದಿರ್ತಾರೆ. ಹ್ಯಾಪಿನೆಸ್ ಅಂಡ್ ಡಿಸ್ಟ್ರೆಸ್ ಆಲ್ವೇಸ್ ಟೆಂಪರರಿಲಿ ಅಪಿಯರಿಂಗ್ ಅಂಡ್ ಡಿಸಪಿಯರಿಂಗ್. ಓ ಭರತ, ಟಾಲರೇಟ್ ದೀಸ್ ಎಕ್ಸ್ಪೀರಿಯನ್ಸಸ್ ಆಫ್ ದ ಸೆನ್ಸ್ ಆಬ್ಜೆಕ್ಟ್ಸ್. ಯಾರು ಇಂದ್ರಿಯಗಳನ್ನ ನಿಯಂತ್ರಿಸಿದ್ದಾರೆ, ಚಳಿ ಬಿಸಿಲಲ್ಲಿ ಸಹನೆಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ, ಸುಖ ದುಃಖದಲ್ಲೂ ಆತ ಸಹನೆಯಿಂದ ಇರೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಯೋಗಗಳೆಲ್ಲ ಹೋಗಿ ಧ್ಯಾನ ಮಾಡೋದು, ತಪಸ್ ಮಾಡೋದು, ಇಲ್ಲಾಂದ್ರೆ ವ್ರತಗಳನ್ನ ಮಾಡೋದು, ಉಪವಾಸ ಮಾಡೋದು, ಇಂಥವೆಲ್ಲ ಏನಕ್ಕೆ ಮಾಡ್ತಾರೆ? ಅಭ್ಯಾಸ. ಇದನ್ನೆಲ್ಲ ಅಭ್ಯಾಸ ಮಾಡ್ತಾ 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 ನಮ್ಮ ಜೀವನದಲ್ಲಿ ತಿತಿಕ್ಷಸ್ವ ಸಮಾನತ್ವದಲ್ಲಿ ಬರ್ತೀವಿ. ಏನ್ ಬಂದ್ರು ಜೀವನದಲ್ಲಿ ಸ್ವೀಕಾರ ಮಾಡೋ ಮಟ್ಟಕ್ಕೆ ಬರ್ತೀವಿ. ಅದಕ್ಕೆ okay, let there be no lamentation caused by sorrow concerning Bhishma's existence in the future after he dies, but I lament because of the grief caused by separation from him. Thus my senses and my mind are burning up. So ನಾನು ಭೀಷ್ಮನು ಇಲ್ಲೇ ಇರೋದಕ್ಕೆ ದುಃಖಿಸ್ತಾ ಇಲ್ಲ, ಬಟ್ ಆ ಒಂದು ಸಪರೇಷನ್ ಏನಿದೆ, ಬೇರ್ಪಡಿಸುವಂಥದ್ದು ವಿರಹ ಭಾವ, ಅದರಿಂದ ನಾನು ದುಃಖಿಸ್ತಾ ಇದ್ದೀನಿ ಅಂತ ಅರ್ಜುನ ಹೇಳೋ ಮಾತು. ಸೊ ಆದ ಕಾರಣ ನನ್ನ ಮನಸ್ಸು, ನನ್ನ ಇದು ಮೈಂಡ್ ಆರ್ ಬರ್ನಿಂಗ್ ಅಪ್. ಸೊ ಸುಡ್ತಾ ಇದೆ ನನ್ನ ಮನಸ್ಸು, ಇಂದ್ರಿಯಗಳು ಅನ್ನೋದನ್ನ ಹೇಳ್ತಾರೆ. ಸೊ ಮಾತ್ರ ಮೀನ್ಸ್ ದ ಫಂಕ್ಷನ್ಸ್ ಆಫ್ ದ ಸೆನ್ಸಸ್. ಇಲ್ಲಿ ಮಾತ್ರ ಅಂದ್ರೆ ಏನು? ಆ ಒಂದು ಇಂದ್ರಿಯಗಳ ಕಾರ್ಯಗಳು, ಸಚ್ ಆಸ್ ಸ್ಕಿನ್. 5 ಇಂದ್ರಿಯಗಳು ಯಾವುದು ಅಂತ ಯಾರಾದ್ರೂ ಹೇಳ್ತೀರಾ? ಐದು ಇಂದ್ರಿಯಗಳು ಗೊತ್ತಿಲ್ವಾ? ಕಣ್ಣು, ಮೂಗು, ಬಾಯಿ, ಚರ್ಮ. ನಿಧಾನಕ್ಕೆ ಒಂದಾದ್ಮೇಲೆ ಒಂದು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಎಸ್, ವೆರಿ ಗುಡ್. ಸೊ ಇದನ್ನ ಭಾಗವತದಲ್ಲೂ ಹೇಳಲಾಗಿದೆ. ಒಂದೊಂದಕ್ಕೆ ಒಂದೊಂದು ಕಾರ್ಯ ಅನ್ನೋದು ಇರುತ್ತೆ. such as skin, by which the sense objects are defined.
ಸೊ ಮಿಯಂತೆ. ಸೊ ಉದಾಹರಣೆಗೆ ಒಂದು ಚರ್ಮದ ಒಂದು ಕೆಲಸ ಏನು? ಸ್ಪರ್ಶ. ಎಸ್. ಸೊ ಈ ಒಂದು ಕಾರ್ಯವಾಗುವಾಗ ಸೃಷ್ಟಿಯಾಗುವಾಗ 5 ವಸ್ತುಗಳು ಪ್ರಾರಂಭದಲ್ಲೇ ಸೃಷ್ಟಿಯಾಗುತ್ತೆ. ಎಲ್ಲಿಂದ? ಆಕಾಶದಿಂದ ಪ್ರಾರಂಭ ಆಗುತ್ತೆ. ಮೊದಲನೇದಾಗಿ ಆಕಾಶ ಸೃಷ್ಟಿಯಾಗುತ್ತೆ. ಆಕಾಶದ ಗುಣ ಏನ್ ಪ್ರಾರಂಭ ಆಗುತ್ತೆ? ಆಕಾಶದ ಗುಣ ಏನು? ಶಬ್ದ. ಸೊ ಇದೆಲ್ಲರೂ ನೋಟ್ ಮಾಡ್ಕೊಳ್ಬೇಕು. ಈ ಉದಾಹರಣೆಗೆ ಡೈಲಿ ಈ ರೀತಿ ಡಿಸ್ಕಸ್ ಮಾಡ್ಕೊಂಡು ಮಾಡೋದ್ರಿಂದ ದೀಕ್ಷೆ ಪಡೆಯೋದಕ್ಕೆ ಕೆಲವೊಂದು ಎಕ್ಸಾಮ್ಸ್ ಇರುತ್ತೆ. ಅಲ್ಲಿ ಪ್ರಶ್ನೆ ಅನ್ನೋದನ್ನ ಕೇಳ್ತಾರೆ. ಸೊ ಅಲ್ಲಿ ನಿಗದಿತ ಪ್ರಶ್ನೆ ಅಂತ ಏನು ಇರೋದಿಲ್ಲ. ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಸೊ ಡೈಲಿ ಡಿಸ್ಕಸ್ ಮಾಡೋದ್ರಿಂದ ಅದು ನಮಗೆ ಉಪಯುಕ್ತವಾಗುತ್ತೆ. ಎಲ್ಲದರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೇವೆ. ಓಕೆ. ಮೊದಲನೇದಾಗಿ ಆಕಾಶ ಅನ್ನೋದು ಸೃಷ್ಟಿಯಾಗುತ್ತೆ. ಆಕಾಶದ ಒಂದು ಗುಣ ಏನು ಅಂದ್ರೆ ಶಬ್ದ. ಸೊ ಆಕಾಶದ ನಂತರ ಎರಡನೇ ಒಂದು ಸೃಷ್ಟಿ ಯಾವ್ದಾಗುತ್ತೆ ಈ ಪಂಚಭೂತಗಳಲ್ಲಿ? ಭೂಮಿ. ಪೃಥ್ವಿ. ಏನು? ಭೂಮಿ. ವಾಯು. ಭೂಮಿ ಲಾಸ್ಟ್. ವಾಯು. ವೆರಿ ಗುಡ್. ಸೊ ನಂತರದ್ದು ಬಂದು ವಾಯು, ಗಾಳಿ. ಸೊ ಆ ಗಾಳಿಗೆ ಏನ್ ಗುಣ ಇರುತ್ತೆ? ಏನ್ ಗುಣ ಇರುತ್ತೆ? ಏನ್ ಮತಜೆ? ಸ್ಪರ್ಶ ಮತ್ತು ಶಬ್ದ. ವೆರಿ ಗುಡ್. ಶಬ್ದ ಮತ್ತೆ ಸ್ಪರ್ಶ ಎರಡು ಗುಣಗಳು ಅದರಲ್ಲಿ ಸೇರ್ಕೊಳ್ಳುತ್ತೆ. ಅದಾದ ನಂತರ ಮೂರನೇದು ಯಾವ್ದು ಸೃಷ್ಟಿಯಾಗುತ್ತೆ? ಬೆಂಕಿ ಪ್ರಭು. ಬೆಂಕಿ ಪ್ರಭು. ಬೆಂಕಿ. ವೆರಿ ಗುಡ್. ಸೊ ಬೆಂಕಿಗೆ ಏನೆಲ್ಲ ಗುಣಗಳಿರುತ್ತೆ? ಶಬ್ದ, ಸ್ಪರ್ಶ ಮತ್ತೆ ಶೇಪ್, ರೂಪ. ವೆರಿ ಗುಡ್. ಬೆಂಕಿ ಆದ ನಂತರ ಯಾವ್ದು ಸೃಷ್ಟಿಯಾಗುತ್ತೆ? ನೀರು ಪ್ರಭು. ನೀರು. ವೆರಿ ಗುಡ್. ನೀರಿಗಿರುವ ಗುಣಗಳು? ರುಚಿ, ಶಬ್ದ, ಸ್ಪರ್ಶ, ರೂಪ. ಅದರ ಜೊತೆಗೆ ರುಚಿ ಅನ್ನೋದು ಸೇರ್ಕೊಳ್ಳುತ್ತೆ. ನಂತರ ಯಾವುದು ಸೃಷ್ಟಿಯಾಗುತ್ತೆ? ಭೂಮಿ. ಭೂಮಿ. ವೆರಿ ಗುಡ್. ಭೂಮಿಗೆ ಏನಿದೆ ಗುಣ? ಸ್ಮೆಲ್, ರುಚಿ, ಶಬ್ದ, ಸ್ಪರ್ಶ, ರೂಪ ಪ್ರಭು. ಏನೇನು? ಘಮ, ರುಚಿ, ಶಬ್ದ. ಹೌದು ಪ್ರಭು. ರೈಟ್. ಸ್ಪರ್ಶ, ರೂಪ. 5 ಗುಣಗಳು ಅದಕ್ಕೆ ಸೇರ್ಕೊಳ್ಳುತ್ತೆ. ಈ ರೀತಿ ಸೃಷ್ಟಿಯ ಒಂದು ಪ್ರಾರಂಭ. ಇದನ್ನ ಶ್ರೀಮದ್ ಭಾಗವತದಲ್ಲಿ ನಾವು ಚೆನ್ನಾಗಿ ಓದಿಕೊಂಡು. ಓಕೆ. Thus, ಮಾತ್ರ refers to the senses. ಆದ ಕಾರಣ ಮಾತ್ರ ಅನ್ನೋದು ಇಂದ್ರಿಯಗಳಿಗೆ ಸಂಬಂಧಪಟ್ಟದ್ದು. After the perception, sparsha of the sense objects by the senses, matra, the perceptions bestow sensation of hot and cold, happiness or distress. ಯಾವಾಗ ಈ ಒಂದು ಇದು ಬರುತ್ತೆ, ಇದು ಇನ್ನು ಆಳದಲ್ಲಿ ಹೋಗ್ಬೇಕು. ಈ ಪಂಚಭೂತಗಳಲ್ಲಿ ಇರುವ ಗುಣಗಳಿದು. ಆ ಗುಣಗಳ ಪ್ರಭಾವ ನಮ್ಮ ಮೇಲೆ ಯಾವ ರೀತಿ ಬರುತ್ತೆ, ಯಾವ್ದು ಇನ್ಫ್ಲುಯೆನ್ಸ್ ಆಗುತ್ತೆ, ಹೆಂಗಿರುತ್ತೆ, ಇದನ್ನೆಲ್ಲ ತಿಳ್ಕೊಂಡು. ಈ ಸ್ಪರ್ಶ ಬಂದಿದ ತಕ್ಷಣ ಸ್ಪರ್ಶದಿಂದ 2 ರೀತಿಯ ಅನುಭವಗಳಾಗುತ್ತೆ. ಏನದು? ಬಿಸಿ ಮತ್ತೆ ತಣ್ಣಗಿರೋದು. ಅದ್ರ ಜೊತೆಗೆ ಏನ್ ಬರುತ್ತೆ? ಸುಖ ಮತ್ತೆ ದುಃಖ. ಎಸ್. ಕೋಲ್ಡ್ ವಾಟರ್ which in the summer gives pleasure, gives pain in the winter. ತಣ್ಣಗಿರೋ ನೀರು ಈ ಒಂದು ಬಿಸಿಲುಗಾಲದಲ್ಲಿ ಆನಂದ ಕೊಡುತ್ತೆ. ಚಳಿಗಾಲದಲ್ಲಿ ಅದೇ ನೀರು ನಮಗೇನ್ ಕೊಡುತ್ತೆ? ದುಃಖ ಅನ್ನೋದು ಕೊಡುತ್ತೆ. ಟಾಲರೇಟ್ ದೀಸ್ ಟೆಂಪರರಿ ಎಕ್ಸ್ಪೀರಿಯನ್ಸಸ್. ಅನಿತ್ಯ. ಇದೆಲ್ಲ ಶಾಶ್ವತವಾದದ್ದಲ್ಲ, ನಿತ್ಯವಾದದ್ದಲ್ಲ. ಸೊ ಇದನ್ನ ತಟ್ಕೊಳ್ಳೋದಿಕ್ಕೆ, ಸಹಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡಬೇಕು. Since they appear and disappear, ಆಗಮಾಪಾಯಿನಃ. ಆಗಮಾಪಾಯಿನಃ ಅಂದ್ರೆ ಆಗಮ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಮತ್ತೆ ಬರ್ತಾ ಇರುತ್ತೆ. ಆದ ಕಾರಣ ಅದನ್ನ ಸಹಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತೊಮ್ಮೆ ನಮ್ಮ ಜೀವನದಲ್ಲಿ ಏನು ಬರಲ್ಲ ಅನ್ನುವಾಗ ಅದನ್ನ ಪರಿಪೂರ್ಣವಾಗಿ ಜಯಿಸೋದಿಕ್ಕೆ, ಇಲ್ಲ ಅದರಿಂದ ಮುಕ್ತನಾಗೋದಿಕ್ಕೆ ಪ್ರಯತ್ನ ಮಾಡಬೇಕು. ಇದು ನಿರಂತರವಾಗಿ ಬರ್ತಾನೆ ಇರುತ್ತೆ, ಆಗ್ತಾನೆ ಇರುತ್ತೆ ಅಂದ್ರೆ ಹೆಚ್ಚಿಗೆ ಅದ್ರ ಬಗ್ಗೆ ತಲೆ ಅನ್ನೋದು ಕೆಡಿಸ್ಕೊಳ್ಬಾರ್ದು. ಯಾಕಂದ್ರೆ ನಾವು ಎಷ್ಟು ಮಾಡಿದ್ರು ಮತ್ತೊಮ್ಮೆ ಅದು ಬಂದೇ ಬಿಡುತ್ತೆ. Since they are
uncertain. This means that just as one performs cold bath in the month of Magha, though it is difficult because it is the injunction by having a sense of duty, so Arjuna should fight with Bhishma and others, though it is difficult. ಸೊ ಇವಾಗ ಈ ಒಂದು ಚಳಿಗಾಲದಲ್ಲಿ ಮಾಘ ಮಾಸದಲ್ಲಿ ಚಳಿ ಹೆಚ್ಚಿಗೆ ಇರುತ್ತೆ, ಆವಾಗ್ಲೂ ನಾನು ತಣ್ಣೀರು ಸ್ನಾನ ಮಾಡೋದು ಬಿಡ್ತೀನಿ. ಆಗಿನ ಕಾಲದಲ್ಲಿ ಬಿಸಿನೀರು ಕಾನ್ಸೆಪ್ಟೇ ಇರಲಿಲ್ಲ, ಎಲ್ಲ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡ್ ಬರೋರು. ಕ್ಲಿಯರ್? ಆ ರೀತಿಯಾಗಿ ನಾನು ಅವಾಗ ಸ್ನಾನ ಮಾಡೋದು ಬಿಡ್ತೀನಿ ಅನ್ನೋದು ಎಷ್ಟರ ಮಟ್ಟಿಗೆ ಸಮಂಜಸ. ಅದೇ ರೀತಿನೇ ಅರ್ಜುನಿಗೆ ಹೇಳ್ತೇನೆ, ಅರ್ಜುನ ಅದಕ್ಕೆ ನೀನು ಇಲ್ಲಿ ಹಂಗೆ ಇರಬೇಕು, ಏನು ಯುದ್ಧ ಅನ್ನೋದನ್ನ ಮಾಡಬೇಕು, ಅದರಿಂದ ನೀನು ದುಃಖ ಆದ್ರೂ ಸರಿ ನೀನು ಅದು ಕರ್ತವ್ಯ ಅನ್ನೋದನ್ನ ಮಾಡಬೇಕು. ಬೈ ಹ್ಯಾವಿಂಗ್ ಎ ಸೆನ್ಸ್ ಆಫ್ ಡ್ಯೂಟಿ, ಸೊ ಅರ್ಜುನ ಶುಡ್ ಫೈಟ್ ವಿತ್ Bhishma and others, though it is difficult, because of the rules of scriptures. ಸೊ ಆ ಗ್ರಂಥಗಳಲ್ಲಿ ಏನ್ ಕೊಡಲಾಗಿದೆ, ವೇದಗಳಲ್ಲಿ ಏನ್ ಕೊಡಲಾಗಿದೆ, ಮೊದಲನೇದಾಗಿ ಅವರ ಕರ್ತವ್ಯ. ಭಗವದ್ಗೀತೆಯಲ್ಲೂ ಇದನ್ನ ಹೇಳ್ತಾರೆ, ಇಲ್ಲಿ 3ನೇ ಅಧ್ಯಾಯದಲ್ಲಿ ಹೇಳಿದೆ, ಯಜ್ಞಾರ್ಥ ಕರ್ಮಣೋನ್ಯಾತ್ರ ಲೋಕೋಯಂ ಕರ್ಮ ಬಂಧನ. ಯಜ್ಞ ತುಂಬಾ ಮುಖ್ಯ. ಅದಕ್ಕಿಂತ ಮುಂಚೆ ಇನ್ನೊಂದು, ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ. ಸೊ 3ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ಹೇಳ್ತಾರೆ, ನಮಗೆ ಊಟ ಎಲ್ಲಿಂದ ಬರುತ್ತೆ? ಊಟ ಬಂದು ಧಾನ್ಯಗಳು ನಮ್ಮ ಊಟ. ಆ ಧಾನ್ಯಗಳ ಬೆಳವಣಿಗೆ ಎಲ್ಲಿಂದ ಬರುತ್ತೆ? ಮಳೆಯಿಂದ ಬರುತ್ತೆ. ಮಳೆ ಯಾವ್ದ್ರಿಂದ ಬರುತ್ತೆ? ಯಾರಾದ್ರೂ ಹೇಳ್ತಾರೆ ಮಳೆ ಯಾವ್ದ್ರಿಂದ ಬರುತ್ತೆ? ಯಜ್ಞದಿಂದ ಬರುತ್ತೆ. ಯಜ್ಞ ಅಂದ್ರೆ ಬೆಂಕಿ. ಯಜ್ಞ ಅಂದ್ರೆ ಕಾಗೆ ಕೂಗು. ಪ್ರಭು ಬೆಂಕಿ. ಪ್ರಭು ಯಜ್ಞ ಅಂದ್ರೆ ಏನ? ಸೊ ಯಜ್ಞ ಅಂದ್ರೆ ಕರ್ತವ್ಯಗಳು. ಆ ಜಾಗದಲ್ಲಿ ಕರ್ತವ್ಯ, ನಮ್ಮ ನಿಯಮಿತ ಕರ್ತವ್ಯಗಳು. ನಮ್ಮ ನಿಯಮಿತ ಕರ್ತವ್ಯಗಳು ಮಾಡ್ತಾ ಇದ್ರೆ ಪ್ರಕೃತಿ ತನ್ನ ಯಥಾರೂಪವಾಗಿ ತನ್ನ ಕಾರ್ಯಗಳನ್ನ ಮಾಡ್ತಾ ಇರುತ್ತೆ. ಎಸ್. ಸೊ ಅಲ್ಲಿ ನೀವು ಓದ್ಕೊಳ್ಬೋದು, 3.14 ಓದ್ಕೊಳ್ಬೋದು. ಪರ್ಪೋರ್ಟಲ್ಲಿ ಎಲ್ಲ ವಿಸ್ತೀರ್ಣವಾಗಿ ಹೇಳ್ತಾರೆ. ಓಕೆ, ಅಟ್ ದ ಪ್ರೆಸೆಂಟ್ ಈ ಶುಡ್ ಟಾಲರೇಟ್ ದ ಇನ್ಸಿಡೆಂಟಲ್ ಎಕ್ಸ್ಪೀರಿಯನ್ಸ್ of suffering because of the accomplishment of proper dharma. ಸೊ ಅದನ್ನ ಸಹಿಸ್ಕೊಂಡು ಆತನ ಧರ್ಮ ಏನು, ಆತನ ಕರ್ತವ್ಯ ಅದನ್ನ ಮಾಡಬೇಕು. ಸೊ ಅದನ್ನ ಮಾಡೋದು ಮುಖ್ಯ. ಸೊ ಪ್ರತಿಯೊಬ್ಬರ ಜೀವನದಲ್ಲಿ 2 ತರದ ಒಂದು ಇದು ಬರುತ್ತೆ, ಪ್ರಯಾರಿಟಿ ಅನ್ನೋದು ಬರುತ್ತೆ, ಪ್ರೈಮರಿ ಅಂಡ್ ಸೆಕೆಂಡರಿ ಅಂತ ಬರುತ್ತೆ ಅಲ್ವಾ? ಪ್ರತಿಯೊಬ್ಬರದಲ್ಲೂ 2 ಕಾರ್ಯಗಳು 2 ಧರ್ಮಗಳು ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಮದುವೆ ಆದ್ಮೇಲೆ 2 ಧರ್ಮ ಬರುತ್ತೆ. ಏನದು? ಉದಾಹರಣೆಗೆ ತಾಯಿನೂ ನೋಡ್ಕೊಳ್ಬೇಕು, ಹೆಂಡತಿನ ನೋಡ್ಕೊಳ್ಬೇಕು. ಕರೆಕ್ಟ್? ನೀವು ಯಾವ ಧರ್ಮವನ್ನ ಪಾಲನೆ ಮಾಡ್ಬೇಕು? ಪ್ರಭು ಸ್ವಧರ್ಮ ಅವ್ರ ಪತ್ನಿ ಧರ್ಮ ಅವ್ರ ಪ್ರಭು. ಅದು ಯಾವ್ದು ಮಾಡ್ಬೇಕು? ಈಗ ಮಾಡ್ಬೇಕು, ಸ್ವಧರ್ಮ ಮಾಡ್ಕೊಂಡು ಹೋಗ್ಬೇಕು. ಅಂತ ಟೈಮಲ್ಲಿ ಬ್ಯಾಲೆನ್ಸಿಂಗ್ ಅನ್ನೋದನ್ನ ಮಾಡಬೇಕು. ಯಾವ ಸಂದರ್ಭದಲ್ಲಿ ಯಾವುದಕ್ಕೆ ನನ್ನ ಕರ್ತವ್ಯಗಳು ಅದನ್ನ ತಿಳ್ಕೊಂಡು ಮಾಡಬೇಕು. ಅಂತ ತಿಳ್ಕೊಳ್ಬೇಕು ಅಂದ್ರೆ ನಮಗೆ ಜ್ಞಾನ ಅನ್ನೋದು ಇರಬೇಕು. ಸೊ ಈ ಒಂದು ಭಗವದ್ಗೀತೆ ಅದಕ್ಕೆ ಸಹಾಯ ಮಾಡುತ್ತೆ. ಸೊ ಭಗವದ್ಗೀತೆ ಓದಿದ ತಕ್ಷಣ ಜ್ಞಾನ ಬರಲ್ಲ, ಜಪ ಮಾಡೋದ್ರಿಂದ ಬರುತ್ತೆ. ನಮ್ಗೆ ಹೆಚ್ಚಿಗೆ ಜಪ ಮಾಡ್ತಾ ಏನಾಗುತ್ತೆ, ನನಗೆ ಆ ಜ್ಞಾನ ಬರೋದು ಪ್ರಾರಂಭ. Yes. So dharma comes the appearance of ಜ್ಞಾನ. ನೋಡಿ ಇದೆ ಜ್ಞಾನ, ಧರ್ಮದಿಂದ ಜ್ಞಾನ ಅನ್ನೋದು ಬರುತ್ತೆ. And from ಜ್ಞಾನ arises liberation. ನಿಯಮಿತ ಕರ್ತವ್ಯಗಳನ್ನ ಮಾಡೋದ್ರಿಂದನೇ ನಮಗೆ ಜ್ಞಾನ ಅನ್ನೋದು ಬರುತ್ತೆ. ಕೃಷ್ಣನು ಆ ಜ್ಞಾನ ಅನ್ನೋದನ್ನ ಕೊಡ್ತಾನೆ, ಪ್ರತಿಯೊಬ್ಬರಿಗೂ ಕೊಡ್ತಾನೆ. ಆದ್ರೆ ಯಾವಾಗ ಅದನ್ನು ಯಜ್ಞತೆಯಾಗಿ ಮಾಡ್ತೀವಿ ಆವಾಗ
ನಮ್ಮ ಅಂತರಾಳದಲ್ಲಿ ಒಳಗಡೆಯಿಂದ ನಮಗೆ ಬೇಕಾಗಿರೋ ಜ್ಞಾನ. ಸೊ ಆ ಒಂದು ಜ್ಞಾನದಿಂದ ಏನಾಗುತ್ತೆ, ನಮ್ಮ ಕಾರ್ಯಗಳು ಬದಲಾವಣೆ ಆಗುತ್ತೆ, ಇಂಥದ್ದಾಗುತ್ತೆ, ನಾವು ಮುಕ್ತಿ ಪಡ್ಕೊಳ್ಳುವಂತಹ ಒಂದು ಕಾರ್ಯಗಳಾಗುತ್ತೆ. ಈ ರೀತಿಯಾಗಿ ನಮಗೆ ಮುಕ್ತಿ ಸಿಗುತ್ತೆ. ಕಾರ್ಯಗಳು ಅದೇ ಆಗಿರುತ್ತೆ, ಕಾರ್ಯಗಳಲ್ಲಿ ಯಾವುದೇ ವ್ಯತ್ಯಾಸ ಇರಲ್ಲ. ಬಟ್ ಅದನ್ನ ಮಾಡೋದ್ರಿಂದ ಅದೇ ಕಾರ್ಯದಲ್ಲಿ ನಮ್ಮ ಭಾವನೆಗಳು ಜ್ಞಾನದಿಂದ ಮಾಡಿದಾಗ ಮುಕ್ತಿ ಆಗುತ್ತೆ. ಆಫ್ಟರ್ ವಿಚ್ ದೇರ್ ಈಸ್ ನೋ ಕಂಪ್ಲೈಂಟ್ಸ್ ಟು follow those rules. Giving up dharma without first becoming firmly established in jnana gives rise to obstacles. So ಧರ್ಮನೇ ಬಿಟ್ಬಿಡ್ತೀನಿ, ಆವಾಗಲೇ ಹೇಳಿದ್ನಲ್ಲ, ಜ್ಞಾನ ಇರಬೇಕು. ನಮ್ಮ ಜೀವನದಲ್ಲೂ ಅಷ್ಟೇ, ವೈಯಕ್ತಿಕವಾದ ಜೀವನದಲ್ಲೂ ಅಷ್ಟೇ, ಯಾರಿಗೆ ಪ್ರಯಾರಿಟಿ ಕೊಡಬೇಕು, ಏನ್ ಮಾಡಬೇಕು. ಯಾರು ಅನ್ಮ್ಯೂಟ್ ಆಗಿದ್ದಾರೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ನಾನು ಮ್ಯೂಟ್ ಮಾಡೋಕ್ಕಾಗುತ್ತಾ? ಇಲ್ಲ ಶ್ರೀಜಿ ಪ್ರಭು ನೀವು ಮಾಡ್ಬೋದು ಅನ್ಸುತ್ತಲ್ಲ. ಮೊನ್ನೆ ಹೇಳ್ದಂಗೆ ಪ್ರತಿಯೊಂದು ನೋಡ್ಕೊಂಡು ಹೋಗ್ಬೇಕು. ಗಂಗಮ್ಮ ಮಾತಾಜಿ ಓಕೆ, ಮ್ಯೂಟ್ ಆಗಿದ್ದಾರೆ. Okay. From dharma comes the appearance of jnana, and from jnana arises liberation, after which there is no complaints to follow those rules. Giving up dharma without first becoming firmly established in jnana gives rise to obstacles. ಯಾವಾಗ ಜ್ಞಾನ ಇದ್ದಾಗ ಧರ್ಮನ ಯಾರು ಬಿಡೋದಿಲ್ಲ. ಉದಾಹರಣೆಗೆ ಒಂದು ಚಿಕ್ಕ ಮಗು ಜ್ವರ ಬಂದೈತೆ ಅಂತ ತಿಳ್ಕೊಳ್ಳೋಣ, ಒಂದು ಇಂಜೆಕ್ಷನ್ ಹಾಕ್ಬೇಕು ಅಂದ್ರೆ ಎಷ್ಟು ಅಳುತ್ತೆ, ಬರೋದಿಲ್ಲ ಹಾಸ್ಪಿಟ್ಲಿಗೆ, ನಾನು ಬರೋದೇ ಇಲ್ಲ, ಹಿಂಗೆ ಹಿಂಗೆ ಅಂತ ಇದು ಹೇಳುತ್ತೆ. ಆದ್ರೆ ಯಾವಾಗ ದೊಡ್ಡವನಾದ ಅದೇ ಮಗು ದೊಡ್ಡವನಾದ್ಮೇಲೆ ಏನ್ ಮಾಡ್ತಾನೆ, ಜ್ವರ ಬಂದ್ರೆ ತಾನೇ ಹೋಗಿ ದುಡ್ಡು ಕೊಟ್ಟು ಆ ಇಂಜೆಕ್ಷನ್ ಚುಚಿಸ್ಕೊಂಡು ಬರ್ತಾನೆ. ಜ್ಞಾನ ಅನ್ನೋದು ಬಂತು, ಅಲ್ಲಿ ನೋವಾದ್ರೂ ಸರಿನೇ, ರೈಟ್, ಅದು ನನಗೆ ಒಳ್ಳೇದು ಅಂತ ಅದನ್ನು ಸ್ವೀಕರಿಸ್ತಾನೆ. O son of Kunti, O descendant of Bharata, it is improper for you to abandon the performance of dharma, since you have the purity of these two great families. ಅಲ್ಲಿ ಎರಡು ಹೆಸರನ್ನ ಕೇಳಲಾಗಿದೆ, ಏನೊಂದು ಕುಂತಿಪುತ್ರ, ಇನ್ನೊಂದು ಭರತ. ಆದ ಕಾರಣ ನೀನು ಎರಡು ಕುಟುಂಬಗಳು, ಶ್ರೇಷ್ಠವಾದ ಎರಡು ಕುಟುಂಬಗಳಿಗೆ ಸೇರಿದೆಯಾ, ನೀನ್ ಮಾಡೋ ಕಾರ್ಯಗಳಿಂದ ಏನಾಗುತ್ತೆ, ನಿನಗೆ ಅವನತಿ ಅನ್ನೋದು ಉಂಟು ಮಾಡುತ್ತೆ. ನಿನಗೆ ಮಾತ್ರ ಅಲ್ಲ, ನಿನ್ನ ಒಂದು ಇಡೀ ವಂಶಕ್ಕೆ ಅದು ಅಗೌರವ ಅನ್ನೋದು ಸೂಚಿಸುತ್ತೆ. ದಿಸ್ ಭರತ ವಾಸ್ ದ ಸನ್ ಆಫ್ ದುಷ್ಯಂತ ಅಂಡ್ ಶಕುಂತಲಾ. ಸೊ ಇಲ್ಲಿ ಭರತ ಅಂತ ಹೇಳ್ತಾರೆ, ಯಾವ ಕುಟುಂಬದಿಂದ ಅವರು ಬರ್ತಿದ್ದಾರೆ, ದುಷ್ಯಂತ ಮತ್ತೆ ಶಕುಂತಲ ಮಗನ ಒಂದು ಭರತ ಯಾರೋ ಆತನಿಂದ ಈ ಒಂದು ಕುಟುಂಬ ಬರ್ತಾ ಇರೋದು, ಈ ಒಂದು ವಂಶ. ಸೊ ಆತನ ಹೆಸರು ಅಂದ್ರೆ ಆ ವಂಶಕ್ಕೆ ಒಂದು ಕೆಟ್ಟ ಹೆಸರು ಬರುತ್ತೆ ಅನ್ನೋದನ್ನ ಹೇಳ್ತಾರೆ. ಓಕೆ, ನೆಕ್ಸ್ಟ್ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಒಂದು ನೋಟ್ಸ್ ಏನ್ ಮಾಡೋಣ. ಮಾತ್ರ ಸ್ಪರ್ಶಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನು ನಿತ್ಯಾಸ್ ತಾಂ ಸ್ಥಿತಿಕ್ಷಸ್ವ ಭಾರತ. Son of Kunti, the experience of the sense objects give sensations of cold and heat, happiness and distress, always temporary, appearing, disappearing. Oh Bharata, tolerate these. So ಯಾವಾಗಲೂ ಬಂದು ಹೋಗ್ತಾ ಇರುತ್ತೆ, ಅದನ್ನ ಸಹಿಸ್ಕೊ. ಸೇಮ್ ಮೀನಿಂಗ್. Yes, this is indeed true. I have shown such indiscretion. My mind producing nonsense, uselessly covered with lamentation and bewilderment, cause me suffering. ಅಲ್ಲಿ ನಾವು ಡಿಸ್ಕಸ್ ಮಾಡಿದಂಗೆ ಅಜ್ಞಾನದಿಂದ ಆಗುವಂಥದ್ದು ದುಃಖಗಳು, ಜ್ಞಾನದಲ್ಲಿರೋರಿಗೆ ದುಃಖ ಬರಲ್ಲ. ಈ ನಾನ್ಸೆನ್ಸ್, ಮೈ ಮೈಂಡ್ ಪ್ರೊಡ್ಯೂಸಿಂಗ್ ನಾನ್ಸೆನ್ಸ್ ಯೂಸ್ಲೆಸ್ಲಿ, ಬೇಡದೇ ಇರೋದಕ್ಕೆ. ಎಷ್ಟೋ ಜನ ಮನೇಲಿ ಕುಂತ್ಕೊಂಡೇ ದುಃಖಿಸ್ತಾ ಇರ್ತಾರೆ, ಯಾರು ಏನು ಬೈಯೋದು ಬೇಡ, ಏನು ಹೇಳೋದು ಬೇಡ, ಆದ್ರೂ ದುಃಖಿಸ್ತಾ ಇರ್ತಾರೆ. ಯಾಕೆ? ಆ ಒಂದು ಪರಿಸ್ಥಿತಿನೇ ಎತ್ಕೊಂಡ್ ಬಂದಾಗ ಆ ರೀತಿಯಾಗಿ ಆಗ್ತಾ ಇರುತ್ತೆ. ಯಾವಾಗ ಅಜ್ಞಾನದಲ್ಲಿ ಇರ್ತಾರೆ. ನಿನ್ನೇನೋ ನಡೆದೋಯ್ತು, ನಿನ್ನೆ ನಡೆದಿರೋದಕ್ಕೆ ಇವತ್ತು ಕುಂತ್ಕೊಂಡು ಅಳ್ತಾ ಇರ್ತಾರೆ. ಕರೆಕ್ಟಾ? ಎಷ್ಟೋ ಜನರ ಮನೆಯಲ್ಲಿ ನೋಡ್ಬೋದು, ನಿನ್ನೇನೋ ನಡೀತು, ಮೊನ್ನೇನೋ ನಡೀತು, ಇವತ್ತು ಕುಂತ್ಕೊಂಡು ಅದಕ್ಕೋಸ್ಕರ ಅಳ್ತಾ ಇರ್ತಾರೆ. ಕರೆಕ್ಟ್? ಸೊ
ಸೊ ಇದರಿಂದ ಏನಾಗುತ್ತೆ, ನೆಕ್ಸ್ಟ್ ಸೊ ಇದು ಅತಿ ಮುಖ್ಯವಾದದ್ದು. ಸೊ ಭಗವದ್ಗೀತೆಯಲ್ಲೂ ಪ್ರಶ್ನೆ ಹೇಳ್ತಾರೆ, ಧ್ಯಾಯತೋ ವಿಷಯಾನ್ ಪುಂಸ ಸಂಗ ಸಂಜಾಯತೆ ಕಾಮ ಕಾಮ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸಮೋಹ ಸ್ಮೃತಿ ವಿಭ್ರಮಃ. ಯಾವಾಗ ಅದು ಕೋರಿಕೆ ಕಾಮವಾಗಿ ಮಾರ್ಪಡುತ್ತೆ, ಕಾಮ ಅಂದ್ರೆ ಏನು, ಬರೀ ಅದನ್ನ ಈಡೇರಿಸ್ಕೊಳ್ಳೋದಿಕ್ಕೆ. ಇವಾಗ ದುಃಖ ಎಲ್ಲಿಂದ ಬಂತು, ಕಾಮದಿಂದ ಬಂತು, ಅಟ್ಯಾಚ್ಮೆಂಟ್. ನನಗೊಬ್ಬರ ಮೇಲೆ ಒಂದು ಅಟ್ಯಾಚ್ಮೆಂಟ್ ಅನ್ನೋದು, ಇವಾಗ ಅವ್ರು ಇಲ್ಲ ಅಂದಿದ ತಕ್ಷಣ ಏನಾಗುತ್ತೆ ನಮಗೆ ದುಃಖ, ಬಿವೆಲ್ಡರ್ಮೆಂಟ್. ಆ ದುಃಖದಿಂದ ಏನಾಗುತ್ತೆ, ಇವಾಗ ನಾನು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಉದಾಹರಣೆಗೆ ಯಾರ ಮನೆಯಲ್ಲ ಆದ್ರೆ ಆಗ್ಲಿ, ಯಾರಾದ್ರೂ ತೀರೋಗ್ತಾರೆ ಅಂತ ತಿಳ್ಕೊಳ್ಳೋಣ. ತೀರೋದಾಗ ಏನಾಗುತ್ತೆ, ಹೆಣ್ಮಕ್ಳಾದವರು ಅವ್ರು ಇವರೆಲ್ಲ ಯಾರು ತುಂಬಾ ಏನ್ ಹೇಳ್ತೀವಿ ದುರ್ಬಲ ಆಗಿರ್ತಾರೆ, ಅಂತವ್ರು ಅಳ್ಕೊಂಡ್ ಕುಂತಿರ್ತಾರೆ, ಕರೆಕ್ಟಾ? ಆದ್ರೆ ಆ ಮನೆಯ ಒಂದು ಗಂಡಸರು ನೋಡ್ಬೋದು, ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋ ಒಂದು ಆಲೋಚನೆ ಹೊರಡಿಸ್ತಾರೆ, ಕರೆಕ್ಟಾ? ಸೊ ಇವಾಗ ಏನ್ ಮಾಡ್ಬೇಕು, ಸೊ ಎಲ್ಲಿ ಹೋಗಿ ಬುಕಿಂಗ್ ಮಾಡ್ಬೇಕು, ಯಾವ ಸ್ಮಶಾನಕ್ಕೆ ಹೋಗ್ಬೇಕು, ಗಾಡಿ ಬೇಕಾ, ಇದು ಬೇಕಾ, ಯಾರ ಸಂಬಂಧಿಕರಿಗೆ ಹೇಳ್ಬೇಕು, ಏನು ಇಂಥದೆಲ್ಲ ತಲೆ ಓಡುತ್ತೆ. ಅವರು ಅಳ್ತ್ಕೊಂಡ್ ಕುಂತ್ಕೊಂಡ್ಬಿಟ್ರೆ ಏನಾಗುತ್ತೆ, ಎಲ್ಲರ ಕುಟುಂಬದಲ್ಲಿ ಇರೋರೆಲ್ಲ ಹತ್ಕೊಂಡ್ ಕೂತಿದ್ರೆ ಏನಾಗುತ್ತೆ, ಏನೂ ಆಗಲ್ಲ. ಅರ್ಥ ಆಯ್ತಾ? ಸೊ ಚಿಕ್ಕದಾಗಿ ಪ್ರತಿಯೊಬ್ಬರು ಮನೆಯ ಒಂದು ಇದ್ರಲ್ಲಿ ಹೇಳಿದ್ರು ಯಾವ ರೀತಿ ಬರುತ್ತೆ. ಸೊ ಅರ್ಜುನ ಇವಾಗ ಯಾವ ರೀತಿ ಇದ್ದಾನಲ್ಲಿ, ಅಂತಹ ಒಂದು ಕುರುಕ್ಷೇತ್ರದಲ್ಲಿ ಅಷ್ಟು ಜನರು ಸೇರಿರುವಂತ ಜಾಗದಲ್ಲಿ ಇವಾಗ ಆತನ ನಿರ್ಧಾರ ಏನಾಗಿರ್ಬೇಕು, ಹೆಂಗಿರ್ಬೇಕು, ಯೋಗ್ಯನಂತನಾಗಿರ್ಬೇಕು. ಆತನು ಬುದ್ಧಿಹೀನಾಗಿ ಅಜ್ಞಾನಿಯಾಗಿ ದುಃಖಿಸ್ಕೊಂಡು ಇರಬಾರ್ದು. Yes, it is not the mind alone. The various functions of the mind in the form of all the senses, such as skin, experiencing their sense objects, produce this problem, anartha. So ಇದು ಮನಸ್ಸು ಮಾತ್ರ ಅಲ್ಲ, ತನ್ನ ಮನಸ್ಸು ಯಾವುದ್ರ ಮುಖಾಂತರ ಕಾರ್ಯಗಳನ್ನ ಈಡೇರಿಸ್ಬಿಡುತ್ತೆ, ಇಂದ್ರಿಯಗಳ ಮುಖಾಂತರ ಈಡೇರಿಸ್ಬಿಡುತ್ತೆ. ಅದರಲ್ಲೇ ಮುಖ್ಯವಾಗಿ ಚರ್ಮ, ಈ ಚರ್ಮದ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಈ ಚರ್ಮ ಏನಾಗುತ್ತೆ, ಈ ಒಂದು ಸುಖ ದುಃಖ ಮತ್ತೆ ಬಿಸಿಲು ಚಳಿ ಅನ್ನೋದನ್ನ ಆ ಒಂದು ಇದಕ್ಕೆ ಕೊಡುತ್ತೆ. ಇದೇನಾಗುತ್ತೆ, ಅನರ್ಥಗಳು. ಸೊ ನಮ್ಮ ಜೀವನದಲ್ಲಿ ತೊಂದರೆಗಳು, ತುಂಬಾ ಹೆಚ್ಚಿಗೆ ಬಿಸಿ ಇದ್ರೂ ತಟ್ಕೊಳ್ಳಲ್ಲ, ಅವಾಗ ಎ ಸಿ ಹಾಕೊಂಡು ಕೂತಿರ್ತೀವಿ. ತುಂಬಾ ಚಳಿ ಆದ್ರೂ ಕುಂತ್ಕೊಳ್ಳೋ, ಅವಾಗ ಒಂದು ಬ್ಲಾಂಕೆಟ್ ಸುತ್ಕೊಂತೀವಿ, ಇಲ್ಲ ಹೀಟರ್ ಹಾಕೊಂಡು ಕೂತಿರ್ತೀವಿ, ಕರೆಕ್ಟಾ? ಎಸ್, ಒನ್ ಹ್ಯಾಸ್ ದ ಎಕ್ಸ್ಪೀರಿಯನ್ಸ್ ಸ್ಪರ್ಶ ಆಫ್ ದ ಸೆನ್ಸ್ ಆಬ್ಜೆಕ್ಟ್ಸ್ ಮಾತ್ರ. ಕೃಷ್ಣ. In the hot season, cold water is pleasant, and in the cold season, it is painful. Avagale ಹೇಳಿದಂಗೆ, this happens in any uncontrolled manner, appearing and disappearing, ಆಗಮ ಅಪಾಯಿನಃ. ಸೊ ಇದು ಬರೀ ಚಳಿ ಮತ್ತೆ ಬಿಸಿಲಿಗೆ ಮಾತ್ರ ಅಲ್ಲ, ಯಾವುದೆಲ್ಲ ಅಶಾಶ್ವತವಾದದ್ದು ಅದೆಲ್ಲವೂ ಇಂಥ ಒಂದು ನಮಗೆ ದುಃಖದ ಒಂದು ಅನುಭವಗಳನ್ನೇ ಕೊಡುತ್ತೆ. ಯಾವ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಇಲ್ಲಿ ಏಹಿ ಸಂಸ್ಪರ್ಶಜಾ ಭೋಗ ದುಃಖ ಯೋನಾಯ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ. ಬುದ್ಧಿವಂತನಾದವನು ಯಾವುದು ನಿತ್ಯವಲ್ಲ, ಯಾವುದು ಆದಿ ಅಂತ್ಯ ಅನ್ನೋದು ಇದೆ, ಅಂತದಲ್ಲಿ ಹೆಚ್ಚಿಗೆ ತೊಡಗೋದಿಲ್ಲ. ಅಂದ್ರೆ ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಭೌತಿಕದ ವಿಚಾರಗಳಲ್ಲಿ ಹೆಚ್ಚಿಗೆ ತೊಡಗೋದಿಲ್ಲ. ಆತನಿಗೆ ಅದು ಚೆನ್ನಾಗಿ ಗೊತ್ತು, ಏನದು, ಅದು ದುಃಖದಿಂದನೇ ಕೊನೆಗೊಳ್ಳುತ್ತೆ. ದುಃಖದಿಂದ ಕೊನೆಗೊಳ್ಳುತ್ತೆ, ಆದ ಕಾರಣ ಅಟ್ಯಾಚ್ಮೆಂಟ್ ಅನ್ನೋದು ಬೆಳೆಸ್ಕೊಳ್ಳೋಣ. Therefore, you must tolerate these experiences of the sense objects. Tolerating them is part of dharma prescribed in the scriptures. ಆದ ಕಾರಣ ನೀನು ಸಹನೆ ಅನ್ನೋದನ್ನ ಕಲಿಬೇಕು. ಈ ಸಹನೆ ಕಲಿಬೇಕು, ಈ ಸಹನೆಯಿಂದ ಇರಬೇಕು ಅಂತ ಯಾರು ಹೇಳ್ಕೊಡ್ತಾರೆ ನಮಗೆ? ಈ ಒಂದು ಶಾಸ್ತ್ರಗಳು ಹೇಳ್ಕೊಡುತ್ತೆ. ಸೊ ಶಾಸ್ತ್ರ ಅಂದ್ರೆ ಏನು? ಧರ್ಮ. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಭಗವಂತನ ಕೊಡುವಂತ ಸಂದೇಶಗಳು ಧರ್ಮ. ಆ ಭಗವಂತನ ಸಂದೇಶಗಳು ನಮಗೆ ವೇದಗಳು ಕೊಡುತ್ತೆ, ಭಗವದ್ಗೀತೆ ಕೊಡುತ್ತೆ.
Clear? Yes. One should not give up the bath in the month of Magha because it gives pain, since it is prescribed in the scriptures. ಅದೇ ರೀತಿ ಮಾಘ ಮಾಸದ ಸ್ನಾನ ಬಿಡಬೇಕಂತ, ಯಾಕಂದ್ರೆ ಅದು ಶಾಸ್ತ್ರದಲ್ಲಿ ಕೊಡಲಾಗಿದೆ. ಎಷ್ಟು ಜನರು ಮಾಘ ಮಾಸ ಅನ್ನೋದನ್ನ ಮಾಡ್ತಾರೆ? ಇವಾಗೆಲ್ಲ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಸೊ ನಾವು ಚಿಕ್ಕ ಹುಡುಗರಿದ್ದಾಗ ಇದನ್ನೆಲ್ಲ ಮನೆಯಲ್ಲಿ ಎಲ್ಲ ಮಾಡಿದ್ರು, ನಾವು ಮಾಡ್ತಿದ್ವಿ. ಈ ಮಾಘ ಮಾಸ ಆಗಿರ್ಬೋದು, ಇಲ್ಲ ಅಂದ್ರೆ ಏನ್ ಹೇಳ್ತೀವಿ ಅದಕ್ಕೆ, ಹಲವಾರು ಮಾಸಗಳು ಮಾಡ್ತಿದ್ವಿ. ಅದು ಆ ಸಂದರ್ಭದಲ್ಲೇ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋದು, ಅದು ಮಾಡೋದು. ಅಂತ ಟೈಮಲ್ಲಿ ಹೆಚ್ಚಿಗೆ ಪೂಜೆಗಳನ್ನ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಹೇಳ್ತಿದ್ರು. ಸೊ ಅವು ಮಾಡುವಾಗ ದೊಡ್ಡವ್ರು ನಾವು ಚಿಕ್ಕವ್ರು ಮಾಡ್ಕೊಂಡು ಹೋಗ್ತಿದ್ವಿ, ಚಿಕ್ಕ ಮಕ್ಕಳಾಗಿದ್ರು ಸರಿ. ಸೊ ಈಗಿನ ಮಕ್ಕಳೆಲ್ಲ ವಿಚಿತ್ರವಾಗಿದ್ದಾರೆ. ಸೊ ಅವಾಗ ದೊಡ್ಡವ್ರು ಮಾಡೋದೆಲ್ಲ ನೋಡ್ಕೊಂಡು ಚಿಕ್ಕವ್ರು ಹಿಂಗೆ ಮಾಡ್ತಿದ್ರು. ಬಟ್ ಇವಾಗ ನಾನು ನೋಡ್ತಾ ಇರೋದಾರೆ ಚಿಕ್ಕ ಮಕ್ಕಳು ಅಷ್ಟೇ ಅಷ್ಟು ಉತ್ಸುಕರಾಗಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಯಾಕೆ ಯಾರಾದ್ರೂ ಹೇಳ್ತಾರೆ ಕಾರಣಗಳು? ನೋಡೋಣ ಏನ್ ಹೇಳ್ತೀರಾ ಅಂತ. ಮುಂಚೆ ಇವಾಗ ನೀವೆಲ್ಲ ಇಲ್ಲಿರೋರೆಲ್ಲ ಅಟ್ಲೀಸ್ಟ್ ಒಂದು 40+ ಆಗಿದೆ ಎಲ್ಲರಿಗೂ. ಸೊ ನೀವು ನಿಮ್ಮ ತಂದೆನ ನೋಡಿ ತಾಯಿನ ನೋಡಿ ಮಾಡಿದಷ್ಟು ಇವಾಗ ನಿಮ್ಮ ಮಕ್ಕಳು ಮಾಡೋದು ಯಾಕೆ? ಯಾರಾದ್ರೂ ಹೇಳ್ತೀರಾ ಕಾರಣ? ಲೈವ್ ಎಕ್ಸ್ಪೀರಿಯನ್ಸ್ಗಳು, ಇಲ್ಲ ನಮ್ಮ ಅನುಭವಗಳು. ಯಾಕೆ ನಮ್ಮ ಮಾತು ಕೇಳ್ತೀರಾ? ಹೇಳಿ. ಹೇಳಿ ಮತ್ತೆ. ಯಾರಿಗೂ ಗೊತ್ತಿಲ್ವಾ? ಏನು ಕಾರಣಗಳಿಲ್ಲ. ಇಲ್ಲ ನಮ್ಗಿಂತ ಅವ್ರು ಚೆನ್ನಾಗಿ ಫಾಲೋ ಮಾಡ್ತಾರೆ. ಯಾವ್ದಾದ್ರು ಒಂದು ರಿಪ್ಲೈ ಕೊಟ್ರಪ್ಪ. ಹೌದಾ? ನಾನು ಇಷ್ಟೆಲ್ಲ ಮಾಡಿ ಮತ್ತೆ ನನ್ನ ನಡೆ ನುಡಿಗಳು ಸರಿ ಇಲ್ಲ ಅಂದ್ರೆ ದೇ ಮೇ ನಾಟ್ ಫಾಲೋ ಮೀ. ಒಂದು ಓಕೆ, ಬೇರೆ ಕಾರಣ? ಅವಾಗ ನಮಗಿಂತ ನಮ್ಮ ತಂದೆ ತಾಯಂದ್ರು ಯೋಗ್ಯವಂತರಾಗಿದ್ರ? ಅಪ್ ಟು ಸರ್ಟನ್ ಎಕ್ಸ್ಟೆಂಟ್ ಪ್ರಭು. ಸರಿ, ಇವಾಗ ನಾನು ಇದಕ್ಕೆ ಉದಾಹರಣೆಗೆ ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಅವಾಗ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾರೆ? ಇವಾಗ ಹೇಳಿ. ಕೃಷ್ಣ ಪ್ರಜ್ಞೆಯಲ್ಲಿ ಇರೋರ ಮಕ್ಕಳು ಅವ್ರ ಮಾತು ಕೇಳ್ತಿದ್ದಾರೆ? ಇಲ್ಲ ಪ್ರಭು. ಮತ್ತೆ ಏನ್ ಕಾರಣ? ಹರೇ ಕೃಷ್ಣ ಪ್ರಭು. ಸೊಸೈಟಿ ಪ್ರಭು, ಪ್ರಭಾವ, ಕಲಿಯುಗದ ಪ್ರಭಾವ, ವಾತಾವರಣ ಪ್ರಭು, ಮನೆ ಎನ್ವೈರನ್ಮೆಂಟ್. ಅವಾಗ ಟಿವಿ ಮೊಬೈಲ್ ಎಲ್ಲ ಏನು ಇರ್ಲಿಲ್ಲ, ಮಕ್ಕಳು ದೊಡ್ಡವ್ರನ್ನೇ ನೋಡಿ ಬೆಳಿತಾ ಇದ್ರು. ಎಸ್, ಕರೆಕ್ಟ್. ಸೊ ಅವ್ರ ಎಂಗೇಜ್ಮೆಂಟ್ ಏನಾಗಿದೆ ಅನ್ನೋದು ಮುಖ್ಯ. ಆಗಿನ ಕಾಲದಲ್ಲಿ ತಂದೆ ತಂದೆ ನೋಡಿ ಕಲಿಯೋದೇ ಅವ್ರ ಜೀವನ ಆಗಿತ್ತು, ಬೇರೆ ಏನು ಇರ್ಲಿಲ್ಲ. ಹೆಚ್ಚಿಗೆ ಕಾಣಿಸ್ಕೊಂತ ಇಲ್ಲ. ಸೊ ನಾವು ಆ ಒಂದು ಸಂಸ್ಕಾರ ಅನ್ನೋದೇ ನಾವು ಮಾಡಿದ್ವಿ, ಅವರು ಹಂಗೆ ಹೋಗ್ತಾ ಇರ್ತಾರೆ. ನಾವು ಅಷ್ಟೇ ಫಿಲಮ್ ಹೀರೋಗಳು ಹೀರೋಯಿನ್ಗಳು, ಅವರೇ ನಮ್ಮ ಹೀರೋಯಿನ್ ಮಾಡ್ತಿದ್ವಿ. ಅವ್ರಿಗೆ ತಂದೆ ತಾಯಂದ್ರು ಹೀರೋಗಳಾಗಿಲ್ಲ. ಮೊಬೈಲ್ ಕೈ ಕೊಟ್ಟಿರ್ತೀವಿ, ಹಲವಾರು ವಿಚಾರಗಳು ಅಲ್ಲಿ ನಡೀತಾ ಇರುತ್ತೆ. ಕೆಲವೊಂದು ಹೆಚ್ಚಿಗೆ ನೋಡಿ, ಕೆಲವರು ಹೇಳ್ಬೋದು ಪ್ರಭು ಅದು ಕೆಲವೊಂದು ಜ್ಞಾನನೇ ಅಲ್ವಾ ಪ್ರಭು, ಅವರು ಕಲಿತಾರೆ. ಅದು ಮಿತಿ ಮೀರಿದ ಜ್ಞಾನ ಏನಾಗುತ್ತೆ, ನಮ್ಮ ಒಂದು ಅಪಾಯಕ್ಕೆ ಕಾರಣ. ಸೊ ಮಕ್ಳಿಗೂ ಅಷ್ಟೇ ಅವರು ಯಾವ ವಯಸ್ಸಿಗೆ ಎಷ್ಟು ತಿಳ್ಕೊಳ್ಬೇಕು, ಎಷ್ಟು ನೋಡ್ಬೇಕು ಅಷ್ಟರಲ್ಲೇ ಇರ್ಬೇಕು. ಅದಕ್ಕಿಂತ ಹೆಚ್ಚಿಗೆ ಅವ್ರು ತಿಳ್ಕೊಂಡ್ರು, ಇಲ್ಲ ಅದಕ್ಕೆ ಹೆಚ್ಚಿಗೆ ಅವ್ರು ಏನೋ ಇದು ಮಾಡಿದ್ರು, ಬೇಸಿಕ್ಸ್ ಮಕ್ಕಳು ಸಾಕೋದು ಅನ್ನೋದು ಒಂದು ಕಲೆ. ಮಕ್ಕಳನ್ನು ಹೊಡಿಬೇಕು, ಹೊಡಿಲೂಬಾರ್ದು, ಬೈಬೇಕು, ಬೈಲೂಬಾರ್ದು, ಮುದ್ದು ಮಾಡ್ಬೇಕು, ಪ್ರೀತಿಸ್ಬೇಕು. ಹಲವಾರು ಹಂತಗಳಲ್ಲಿ, ಹಲವಾರು ಸಂದರ್ಭಗಳಲ್ಲಿ, ಹಲವಾರು ರೀತಿಯಲ್ಲಿ ನೋಡ್ಕೊಳ್ಬೇಕು. ತಂದೆ ತಾಯಿ ಅಂದ್ರೆ ಬೇಸಿಕ್ ಆಗಿ ಇಂಥವರೆಲ್ಲ ಮಾಡುವಾಗ ಸಮಾಜ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳು ಚೆನ್ನಾಗಿದ್ದಾಗ ಸಮಾಜ ಚೆನ್ನಾಗಿರುತ್ತೆ.
Okay, following dharma, gradually rids one all low qualities. ನೋಡಿ ಎಷ್ಟು ಅಂಶಗಳಿದೆ ನೋಡಿ. ಈ ರೀತಿ ಧರ್ಮನ ನಾನು ಫಾಲೋ ಮಾಡೋದ್ರಿಂದ ಏನಾಗುತ್ತೆ? Following dharma gradually rids one all low qualities. ನಮ್ಮಲ್ಲಿರೋ ಅನರ್ಥಗಳು ಹೋಗ್ತಾ ಇರ್ತದೆ. ಜಸ್ಟ್ ಬೆಳಿಗ್ಗೆ ಎದ್ದು ಪ್ರತಿದಿನ ಸ್ನಾನ ಮಾಡ್ಕೊಳ್ಳೋದ್ರಿಂದ, ತಣ್ಣೀರ್ ಸ್ನಾನ ಮಾಡೋದ್ರಿಂದ ಎಷ್ಟೆಲ್ಲ ಉಪಯೋಗಗಳಿದೆ. ಇವತ್ತೊಂದು ದಿವಸಕ್ಕೆ ಅದು ಎಲ್ಲೋ ಪ್ರಾಕ್ಟಿಕಲು ಇಲ್ಲ ಅನ್ಸಿರುತ್ತೆ. ಯಾಕಂದ್ರೆ ನೀರು ಅಷ್ಟೇ, ನಾವು ತಣ್ಣೀರ್ ಸ್ನಾನ ಮಾಡೋದು ಬೇರೆ, ಯಾವ್ದ್ರಲ್ಲಿ ಸಂಪಲ್ಲಿ ಇಟ್ಟು ಟ್ಯಾಂಕಲ್ಲಿ ಇಟ್ಟು ಅದನ್ನ ಸ್ನಾನ ಮಾಡ್ಕೊಳ್ಳೋದು ಹಂಗಲ್ಲ. ಡೈರೆಕ್ಟ್ ಆಗಿ ಬಾವಿಯಿಂದ ಸ್ನಾನ ಮಾಡ್ಕೊಳ್ಳೋದು, ನದಿಯಿಂದ ಸ್ನಾನ ಮಾಡ್ಕೊಳ್ಳೋದು. ಸೊ ಯಾವಾಗ ನಮಗೇನಾಗುತ್ತೆ, ಈ ಕ್ವಾಲಿಟೀಸ್, ಲೋ ಕ್ವಾಲಿಟೀಸ್ ಎಲ್ಲ ಹೊರಟೋಗುತ್ತೆ. ಅಧಮವಾದ ಗುಣಗಳು ಏನಿದೆ ಅದೆಲ್ಲ ಹೊರಟೋಗುತ್ತೆ, ತಂತಾನೆ ಹೊರಟೋಗುತ್ತೆ. ಅದಕ್ಕೆ ಆಗಿನ ಕಾಲದಲ್ಲಿ ವ್ರತಗಳಾಗಿರ್ಬೋದು, ಸ್ನಾನಗಳಾಗಿರ್ಬೋದು, ಎಣ್ಣೆ ಸ್ನಾನ ಎಷ್ಟು ಮುಖ್ಯ ಆಗುತ್ತೆ. ಅದಕ್ಕೆಲ್ಲ ಒಂದೊಂದಕ್ಕೂ ಒಂದೊಂದು ಇದೆ, ಬಟ್ ಎಷ್ಟೋ ಅಂಶಗಳು ಕಳೆದೋಗಿರುತ್ತೆ. You must tolerate that sons give joy when they are born or earn money, and give sorrow when they die by their temporary appearance and disappearance. ಅದೇ ರೀತಿ ಮಕ್ಕಳು ಅಷ್ಟೇ, ಉದ್ಧಾರ ಆದಾಗ ನಮ್ಗೆ ಸಂತೋಷ ಆಗುತ್ತೆ. ಅವರು ಅದೇ ರೀತಿ ಏನಾದ್ರು ಕೆಟ್ಟವರಾದಾಗ, ಯಾರಿಗೋ ಇವಾಗ ನಿಮ್ಮ ಮನೆಗೆ ಬರ್ತಾರೆ, ಏನಮ್ಮ ನಿಮ್ಮ ಮನೆ ಮಾಡ್ಬಿಟ್ಟು ಎಷ್ಟು ಗ್ರೇಟ್ ಅಮ್ಮ, ಯಾವುದೋ ಒಂದು ದೊಡ್ಡ ಕಾರ್ಯ ಮಾಡ್ಬಿಟ್ಟು ಎಷ್ಟು ಗೌರವ ಅದರಿಂದ. ಅದೇ ಯಾರಾದ್ರೂ ಬಂದು ನಿಮ್ಮ ಮನೆಗೆ, ಏನಮ್ಮ ನಿಮ್ಮ ಮಗ ಈ ರೀತಿ ಕಳ್ಳನಾಗಿದ್ದಾನಲ್ಲ, ಎಲ್ಲ ಕಳ್ಳತನ ಮಾಡ್ಕೊಂಡು ಬರ್ತಾನೆ, ಅದ ಹೆಂಗಿರುತ್ತೆ? ಕರೆಕ್ಟ್, ಅದೇ ಮಗು ಎರಡನ್ನೂ ಕೊಡುತ್ತೆ. ಇಲ್ಲಿ ಮಕ್ಕಳ ಉದಾಹರಣೆ ಬಂದಾಗ ನಾವ್ ಹೆಂಗ್ ಸಾಕ್ತಿದೀವಿ, ಏನ್ ಅವ್ರಿಗೆ ತೋರಿಸ್ತಾರೆ, ಅವ್ರು ನೋಡ್ತಾ ಇರೋದು ಏನು, ನನ್ನನ್ನು ನೋಡ್ತಿದಾರ, ಮೊಬೈಲ್ ನೋಡ್ತಿದಾರ ಅಂತ ನೋಡ್ಕೊಳ್ಳಿ. ಹೆಚ್ಚಿಗೆ ಅವರು ನಮ್ಮನ್ನ ನೋಡ್ಬೇಕು, ಹೆಚ್ಚಿಗೆ ನಮ್ಮೊಟ್ಟಿಗೆ ಅವರು ಬೆರಿಬೇಕು. ಆ ರೀತಿ ಇದ್ದಾಗ ಒಳ್ಳೆಯ ಒಂದು ಸಂಸ್ಕಾರ. ಅದಕ್ಕೆ ಮೊದಲು ನಾನು ಒಳ್ಳೆಯವನಾಗಿರ್ತೀನಿ, ನನ್ನ ಹತ್ರ ನೋಡಿ ಅವರು ಒಳ್ಳೆಯ ವಿಚಾರಗಳು ಕಲಿಯೋ ರೀತಿಯಲ್ಲಿ ಇರಬೇಕು. ನಾನೇ ಕೆಟ್ಟವನಾಗ್ಬಿಟ್ರೆ ಅದು ಅದಕ್ಕಿಂತ ಇದು ಮೋಸ. One should not give up one's scripturally prescribed duty to fight by that consideration. ವೇದಗಳು ಪ್ರತಿಯೊಬ್ಬರಿಗೂ ಅವರ ನಿಯಮಿತ ಕರ್ಮಗಳನ್ನ ಹೇಳಿರುತ್ತೆ. ಕ್ಷತ್ರಿಯ, ವೈಶ್ಯ, ಶೂದ್ರ, ಇಲ್ಲ ಬ್ರಾಹ್ಮಣ, ಯಾರ್ಯಾರು ಯಾವ ವರ್ಣದಲ್ಲಿ ಯಾವ ಇದರಲ್ಲಿ ಅವರ ಸ್ವಭಾವಗಳು, ಅವ್ರ ಗುಣಗಳಿಗೆ ತಕ್ಕಂಗೆ ಏನೇನು ಮಾಡಬೇಕು, ಈ ಕಾರ್ಯಗಳನ್ನು ಮಾಡಬೇಕು, ರೂಪಿಸ್ಕೊಳ್ಬೇಕು ಅನ್ನೋದು ಹೇಳಲಾಗಿದೆ. ಸೊ ನಮ್ಗೆ ಯಾರು ಹೇಳಿದ್ರೆ, ನಮ್ಗೆಲ್ಲ ಹೇಳಿರುತ್ತೆ, ವೇದಗಳು ಹೇಳುತ್ತೆ ಹಿಂಗ್ ಅಡಿಗೆ ಮಾಡಿ ಅಂತ ಹೇಳುತ್ತೆ. ಯಾರು ಹೇಳೋದು? ಯಾರು ಹೇಳ್ತಾರೆ? ಯಾರು ಹೇಳ್ತಾರೆ? ಗುರು ಸಾಧು ಶಾಸ್ತ್ರ, ಇದು ಗುರುಗಳಿಂದ ಬರುವಂತ ನಮಗೆ ಹೇಳ್ತಾರೆ. ಸೊ ಬರೀ ಶಾಸ್ತ್ರ, ನಾಟ್ಲೇ ಕ್ಯಾಮ್ರಾ ಹೊಂದಿದೆ, ಒಂದು ನಿಮಿಷ ಇರಿ. ಮೆಸೇಜ್ ಚಿನ್ಲೆ ಚಿನ್ಲೆ Okay. So, not performing the prescribed duty eventually brings about great problem. ನೋಡಿ, ನಮಗೆ ಒಂದೇ ದಿವಸಕ್ಕೆ ತೊಂದರೆಗಳು ಬರೋದಿಲ್ಲ.
ಕೆಲವ್ರು ನೋಡ್ಬೋದು ಈ ನಾಸ್ತಿಕವಾದರು ಅಯೋಗ್ಯರಲ್ಲ. ನೋಡೋಣ ಏನ್ ಮಾಡುದು, ಗ್ರಹಣ ಇದ್ದಾಗ ಏನ್ ಮಾಡ್ತಾರೆ, ಗ್ರಹಣದಲ್ಲಿ ನಾನು ತಿಂತೀನಿ ನೋಡ್ರಿ ಏನ್ ಆಗುತ್ತೆ ನೋಡೋಣ, ನೋಡೇ ಬಿಡೋಣ, ಇದನ್ನ ನಾನು ಎಲ್ಲರೂ ಕೊಡಿಸ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ. ಹಂಗ್ ನಡೆಯಲ್ಲ. ಪ್ರಕೃತಿ ಆ ರೀತಿ ಒಂದೇ ಅಟ್ಟಿಗೆ ಸ್ಪಂದಿಸೋದಿಲ್ಲ, ನಿಧಾನಕ್ಕೆ ಅದ್ರ ಕೆಲಸ ತೋರಿಸುತ್ತೆ. ನೋಡಿ, one should not give up one's scripturally prescribed duty to fight by that consideration. ಸೊ ಶಾಸ್ತ್ರಗಳು ನಮ್ಗೆ ನಿಯಮಿತ ಅನ್ನೋದು ಕೊಟ್ಟಿರುತ್ತೆ. ಗುರು ಸಾಧು ಶಾಸ್ತ್ರದಿಂದ ಕೆಲವೊಂದು ನಿಯಮಿತ ಕರ್ಮಗಳಿದೆ, ಅದನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅದಕ್ಕೆ ಹಲವಾರು ಬಾರಿ ನಾನು ಇದನ್ನ ಹೇಳಿರ್ತೀನಿ. ಕೃಷ್ಣ ಪ್ರಜ್ಞೆಗೆ ಬಂದಿದ ತಕ್ಷಣ ಎಲ್ಲವನ್ನೂ ಬಿಟ್ಬಿಡ್ಬೇಕು ಅನ್ನೋದಿಲ್ಲ. ನಮ್ಮ ಆಚರಣೆಗಳು ಏನೆಲ್ಲ ಇದೆ, ಅದಕ್ಕೆ ಅಂದ್ರೆ ತಲೆಕೆಟ್ಟ ಏನೋ ಮಾಡ್ತೀನಿ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ಇಲ್ಲ. ಅರ್ಥ ಆಗ್ತಿದ್ಯಾ? ಸೊ ಎಷ್ಟರ ಮಟ್ಟಿಗೆ ನಾನು ಅಧಿಕೃತವಾದ ಒಂದು ಸಂಸ್ಕಾರಗಳು, ಅಧಿಕೃತವಾದ ಕೆಲವೊಂದು ನಮ್ಮ ಮನೆತನದ ಕೆಲವೊಂದು ಕಾರ್ಯಗಳು ಎಲ್ಲ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಕೃಷ್ಣ ಪ್ರಜ್ಞೆ மெசேஜ் వచ్చింది నేను క్లాస్ లో ఉన్నాను చెప్పు. అది అప్పుడే వచ్చింది. అప్లికేషన్ నంబర్ ఇస్ రాసుకో బంగారు ఓటీపీ వచ్చినాక మెసేజ్ చేస్తాను, అదే నంబరు. 260 ಈಗ ನಾನು చెప్తాను బంగారం నీకే దీంట్లో పంపిస్తాను చూడమ్మా. వాట్సాప్ లో చూడమ్మా, వాట్సాప్ లో. Not performing the prescribed duty eventually brings about great problems. ನಮ್ಮ ನಿಯಮಿತ ಕರ್ಮಗಳನ್ನ ಮಾಡಿಲ್ಲ ಅಂದ್ರೆ ಮುಂದಕ್ಕೆ ಅದು ಹಲವಾರು ದೊಡ್ಡ ಒಂದು ಏನ್ ಹೇಳ ತೊಂದರೆಗಳು ಅನ್ನೋದನ್ನ ನಮ್ಮ ಜೀವನದಲ್ಲಿ ಉಂಟು ಮಾಡುತ್ತೆ. ಇವತ್ತು ನಾಳೆ ಮಾಡುತ್ತೆ ಅಷ್ಟೇ. ಅದಕ್ಕೆ ಅದು ಇವತ್ತೇ ಮಾಡ್ಬಿಡ್ಬೇಕು ಅನ್ನೋದೇನಿಲ್ಲ. ಸಮಯ ಸಂದರ್ಭ ಯಾವಾಗ ಮಾಡ್ಬೇಕು ಅನ್ನೋದು ಆವಾಗ. ಎಸ್, ನಾರಾಯಣ ಸ್ವಾಮಿ ಮಾತ್ರ ಸ್ಪರ್ಶಸ್ತ ಕೌಂತೆಯ ಶೀತೋಷ್ಣ ಸುಖದುಃಖ ಆಗಮಾಪಾಯಿನೋ ನಿತ್ಯಾಸ್ when the senses come in contact with the sense objects, one experiences cold, heat, happiness and distress. Such experiences are flickering and temporary, and therefore, oh Bharata, therefore you must tolerate them. Same meaning. Sharartha Varshini. Arjuna may tell Krishna, what you have said is true. Arjuna ಈ ರೀತಿ ಹೇಳ್ಬೋದು, ಕೃಷ್ಣ ನೀನ್ ಏನ್ ಹೇಳಿದೆ ಅದು ಸತ್ಯ, ನಿಜಾನೇ. Yet the senseless mind of an indiscriminate person like me, which is covered by grief and lamentation, is merely a source of misery. ಆದ್ರೆ ನನಗೆ ನನ್ನ ಮನಸ್ಸು, ಬುದ್ಧಿ ಇಲ್ದಿರೋ ಮನಸ್ಸು ಅದೇನ್ ಮಾಡುತ್ತೆ, ಈ ದುಃಖಗಳನ್ನೇ ನೋಡುತ್ತೆ. ನನಗೆ ಇದರಿಂದ ಅದು ದುಃಖ ಅನ್ನೋದು ಕೊಡ್ತಾ ಇದೆ. ಸೊ ಆದ ಕಾರಣ ನಾನು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. And it is not only the mind that produces misery. The senses, such as touch, which experience their respective sense objects through the impression of the mind, also become a cause of trouble. ನಮಗೆ ಮನಸ್ಸು ಮಾತ್ರನೇ ದುಃಖದ ಒಂದು ಕಾರಣ ಆಗಿರೋದು. ಏನು ಇಂಟರ್ನೆಟ್ ಆನ್ ಸೇವನ 260 ಬಂಗಾರ 260 ಬಂಗಾರ 260 ఆయా చెప్తేదిగా ఎస్ఎంఎస్ పంపించాను చూడు పోనీ. ఎస్ఎంఎస్ వచ్చింది. SMS చూడు. ಕಾಲೇಜಲ್ಲಿ ಏನು ಪಾಪ ಜೆಇಗೆ ಏನೋ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ನನ್ನ ಮೊಬೈಲ್ ನಂಬರ್
Number not Simon Pone. Number చెప్తారు 260. 260. 31 11 54 057 057. పాస్వర్డ్ ఏం లేదా మేడం? సరే, ఓకే, అలాగే. Arjuna may tell Krishna, what you have said is true, yet the senseless mind of an indiscriminate person like me. ಎಲ್ಲಿಂದ ಬರುತ್ತೆ? ಎಲ್ಲಿ ಹೇಳಿದ್ರು? 7ನೇ ಶ್ಲೋಕದಲ್ಲಿ, ಇದು 14ನೇ ಶ್ಲೋಕ. 7ನೇ ಶ್ಲೋಕದಲ್ಲಿ ತನ್ನನ್ನು ತಾನೇ ಯಾವ ರೀತಿ ಅಲ್ಲಿ ಇದು ಮಾಡ್ತಾನೆ ಅರ್ಜುನ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ಧರ್ಮ ಸಮೂಢ ಚೇತನ. ಈ ಒಂದು ಕಾರ್ಪಣ್ಯ ದೋಷಗಳಿಂದ, ಕಾರ್ಪಣ್ಯ ಅಂದ್ರೆ ಏನು ಯಾರಾದ್ರೂ ಹೇಳ್ತಾರೆ ಇವಾಗ? ಅವಾಗೆಲ್ಲ ನಾವು ಚರ್ಚೆ ಮಾಡಿದ್ವಿ. ಕಾರ್ಪಣ್ಯ ಅಂದ್ರೆ ಏನು? ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಕೇಳಿಸ್ತಿದ್ಯಾ ಪ್ರಭುಜಿ? ಕಾರ್ಪಣ್ಯ ಅಂದ್ರೆ ಜಿಪ್ನರು ಪ್ರಭುಜಿ. ಜಿಪ್ನರು ಅಂತ. ಜಿಗ್ನರು. ಓಕೆ, ಇನ್ನೊಂದು ಅರ್ಥ, ಇನ್ನೊಂದು ರೀತಿ ನೋಡಿದ್ರೆ ನಮಗೆ ಸಹಜವಾಗಿ ಅರ್ಥ ಮಾಡ್ತೀವಿ. ಸ್ವಾರ್ಥಿ, ಹೆಚ್ಚಿಗೆ ಸ್ವಾರ್ಥದಲ್ಲಿರೋರಿಗೆ ಬುದ್ಧಿಮಟ್ಟ, ಬುದ್ಧಿ ಬೆಳೆಯೋದಿಲ್ಲ. ಕಾರ್ಯಗಳು ಏನ್ ಮಾಡಬೇಕು ಗೊತ್ತಾಗಬೇಕು. ಸೊ ಅದಕ್ಕೆ ನಾನು ಯಾವಾಗಲೂ ನಿಸ್ವಾರ್ಥದಲ್ಲಿರಿ. ಆಕ್ಚುಲಿ ನಿಸ್ವಾರ್ಥದಲ್ಲಿರೋದು ನಿಜವಾದ ಜ್ಞಾನ. ಕೃಷ್ಣ ಪ್ರಜ್ಞೆಗೆ ಬಂದಾಗಲೇ ನಮಗೆ ಆ ನಿಸ್ವಾರ್ಥ ಬೆಳೆಯುತ್ತೆ. ನಿಸ್ವಾರ್ಥ ಎಷ್ಟು ಹೆಚ್ಚಿಗೆ ಬೆಳೀತದೆ ನಮ್ಮ ಜೀವಿತದಲ್ಲಿ, ಅಷ್ಟು ಹೆಚ್ಚು ಜ್ಞಾನ ಅಂತ ಬೆಳೆಯುತ್ತೆ. ಓಕೆ, ಸೊ ಕೃಷ್ಣ ಅರ್ಜುನ ಅದನ್ನ ಅಲ್ಲೇ ಹೇಳಿದ. ಇವಾಗ ಅದನ್ನ ನನ್ನಂತವನು ಇನ್ಡಿಸ್ಕ್ರಿಮಿನೇಟ್ ಮಾಡಕ್ಕಾಗಲ್ಲ, ಇದು ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲದೆ ಮೂರ್ಖನಾಗಿದ್ದೀನಿ, ಇವಾಗ ನನಗೆ ದುಃಖನೇ ಕಾಡ್ತಾ ಇದೆಯಲ್ಲ, ನಾನು ಹೆಂಗೆ ಇದರಿಂದ ಆಚೆ ಬರೋದು? And it is not only the mind that produces misery, the senses just touch which experiences their respective sense objects through the impression of the mind also become a cause of trouble. ಬರೀ ಮನಸ್ಸು ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಇಂದ್ರಿಯಗಳು. ಆಕ್ಚುಲಿ ಕೃಷ್ಣ ಇದನ್ನೆಲ್ಲ ಹೇಳ್ತಾರೆ, 15ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾರೆ, 6 ಇಂದ್ರಿಯಗಳು. ಯಾಕಂದ್ರೆ ಮನಸ್ಸನ್ನು ಸಹ ಇಂದ್ರಿಯಕ್ಕೆ ಸೇರಿಸ್ತಾರೆ. ಸೊ ಅಲ್ಲಿ 15ನೇ ಶ್ಲೋಕದಲ್ಲಿ ಮಮೈವಾಂಶ ಜೀವಲೋಕಿ ಜೀವಭೂತ ಸನಾತನ ಮನಃ ಷಷ್ಟಾನಿಂದ್ರಿಯಾನಿ ಪ್ರಕೃತಿಸ್ಥಾನಿ ಕರ್ಷತಿ. ಮನಸ್ಸನ್ನ ಸೇರಿ 6 ಇಂದ್ರಿಯಗಳು ನನ್ನನ್ನ ಈ ಒಂದು ಬಂಧನದಲ್ಲಿ ಸಿಲುಕಿಸಿದೆ, ಇದರಿಂದ ಆಚೆ ಬರ್ತದೆ. For this reason, Krishna says matra, indicating the sense objects. For this reason, Krishna says matra. So ಈ ಒಂದು ಕಾರಣಕ್ಕೋಸ್ಕರ ಕೃಷ್ಣ ಹೇಳಿದ್ರೆ ಮಾತ್ರ, indicating the sense objects that are accepted by the senses. So ಇಂದ್ರಿಯಗಳು ಸ್ವೀಕರಿಸುವಂತ ಇಂದ್ರಿಯಗಳ ವಸ್ತುಗಳು. The experience of such sense objects is called sparsha. ಅಂತ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತ ಒಂದು ಇಂದ್ರಿಯ ವಸ್ತುಗಳಿವೆ, ಅದು ಸ್ಪರ್ಶ. 5 ಇಂದ್ರಿಯಗಳಿಗೆ 5 ಇಂದ್ರಿಯ ವಸ್ತುಗಳಿವೆ, ಕರೆಕ್ಟಾ? ಇವಾಗ ಯಾರಾದ್ರೂ ಹೇಳ್ಬೇಕು ನೋಡ, 5 ಇಂದ್ರಿಯಗಳು ಅವಾಗಲೇ ಹೇಳಿದ್ರಿ. ಯಾವ ಇಂದ್ರಿಯಗಳಿಗೆ ಏನೇನು ಗುಣಗಳಿದೆ? ಚರ್ಮಕ್ಕೆ ಏನು? ಚರ್ಮಕ್ಕೆ ಸ್ಪರ್ಶ ಪ್ರಭುಜಿ. ಸ್ಪರ್ಶ, ವೆರಿ ಗುಡ್. ಕಣ್ಣಿಗೆ? ಹರೇ ಕೃಷ್ಣ ಪ್ರಭುಜಿ. ಕಣ್ಣಿಗೆ ನೋಡೋದು ಪ್ರಭುಜಿ. ಅದೇ ನೋಡೋದು ಏನು? ನೋಡೋದು. ದೃಷ್ಟಿ. ದೃಷ್ಟಿ. ಕಿವಿಗೆ? ಕೇಳಿಸ್ಕೊಳ್ಳೋದು ಪ್ರಭುಜಿ. ಶ್ರವಣ.
ಏನು? ಶಬ್ದ ಶಬ್ದ ವೆರಿ ಗುಡ್, ಶಬ್ದ. ಕಿವಿ ಓಕೆ. ನಾಲಿಗೆಗೆ? ಶಬ್ದ ನಾಲಿಗೆಗೆ ರುಚಿ ರುಚಿ. ವೆರಿ ಗುಡ್. ಮೂಗಿಗೆ? ರುಚಿ ಶ್ವಾಸ ಸಾರಿ ಗಂಧ ಗಂಧ ಗಂಧ. ಸ್ಮೆಲ್ ಗಂಧ ಇದನ್ನ 5 ನಾವೆಲ್ಲ ಹೇಳಿದ್ವಿ. ಎಲ್ಲಿ ಹೇಳಿದ್ವಿ? ಭೂಮಿ ಭೂಮಿ ಪ್ರಭು. ಪಂಚಭೂತಗಳು. ಪಂಚಭೂತಗಳ ಗುಣಗಳು ಈ ಒಂದು 5. ಕರೆಕ್ಟಾ? ಈ 5ನ್ನ ಆಸ್ವಾದಿಸ್ಕೊಳ್ಳೋದಕ್ಕೆ 5 ಇಂದ್ರಿಯಗಳು ಅನ್ನೋದು ಹುಟ್ಟುತ್ತೆ. ಎಲ್ಲಿ ಇದನ್ನ ಕೃಷ್ಣ 15ನೇ ಅಧ್ಯಾಯದಲ್ಲಿ ಎಲ್ಲ ಹೇಳ್ತಾರೆ ಇದ್ರ ಬಗ್ಗೆ. 15ನೇ ಅಧ್ಯಾಯದಲ್ಲಿ ಎಲ್ಲ ಹೇಳ್ತಾರೆ ಯಾವ ರೀತಿ ತನ್ನದ ಈ ಒಂದು ಪ್ರಕೃತಿನ ಆಸ್ವಾದಿಸೋದಕ್ಕೆ ಪಂಚಭೂತಗಳಿಂದ ಎಲ್ಲ ಸೃಷ್ಟಿ ಪ್ರಾರಂಭ ಆಗುತ್ತೆ. ಕ್ಲಿಯರ್? 23 ಅಂಶಗಳು ಅದೆಲ್ಲ ಬೇರೆ ಬಿಡ್ಲಿ, ಪಂಚಭೂತಗಳು ಮಾತ್ರ ತಗೊಳ್ಳೋಣ. ಅದರ ಗುಣಗಳು ಈ ಒಂದು 5. ಈ 5ನ್ನ ಆಸ್ವಾದಿಸ್ಕೊಳ್ಳೋದಕ್ಕೆ ಪ್ರತಿ ಪ್ರಾಣಿ 84 ಲಕ್ಷ ಯೋನಿಗಳಲ್ಲೂ ಅಷ್ಟೇ ಅದರದೇ ಆದ ಒಂದು ಇಂದ್ರಿಯಗಳನ್ನ ಅದು ಕೂಡಿಸ್ಕೊಳ್ಳುತ್ತೆ. ಏನಕ್ಕೆ? ತನ್ನ ಇಂದ್ರಿಯಗಳನ್ನ ತೃಪ್ತಿ ಮಾಡ್ಕೊಳ್ಳೋದಕ್ಕೆ. ಎಷ್ಟು ಅರ್ಥ ಆಗ್ತಿದೆ ಗೊತ್ತಿಲ್ಲ. ಸೊ ಆ ರೀತಿಯಾಗಿ ನನ್ನ ಒಂದು ಭಾವನೆಗಳು ಇಲ್ಲ ನನ್ನ ಒಂದು ಕೋರಿಕೆಗಳು ಏನಿದೆ ಅದನ್ನ ಈಡೇರಿಸ್ಕೊಳ್ಳೋದಿಕ್ಕೆ ಆ ಒಂದು ಇಂದ್ರಿಯಗಳಿಂದ ಮಾತ್ರನೇ ಸಾಧ್ಯವಾಗುತ್ತೆ. ಆವಾಗ ನಾನು ಅದಕ್ಕೆ ಪರಮಾತ್ಮ ಸಹಕರಿಸ್ತಾನೆ, ಅಂತ ಒಂದು ರೂಪವನ್ನೇ ಕೊಡ್ತಾನೆ. ಆ ಇಂದ್ರಿಯಗಳನ್ನ ಇಟ್ಕೊಳ್ಳುವಂತ ಒಂದು ರೂಪವನ್ನೇ ಕೊಡ್ತಾನೆ. ಹಂದಿ ಈಡೇರಿಸ್ಕೊಳ್ಳೋ ಕೋರಿಕೆ ಎಲ್ಲರೂ ಈಡೇರಿಸ್ಕೊಳಕ್ ಆಗೋದಿಲ್ಲ. ನಾಯಿ ಈಡೇರಿಸ್ಕೊಳ್ಳೋ ಕೋರಿಕೆ ಎಲ್ಲರೂ ಈಡೇರಿಸ್ಕೊಳಕ್ ಆಗಲ್ಲ. ಹಲವಾರು ಒಂದು ಅಂಶಗಳು ನೋಡಿ, ಅದರಲ್ಲೇನು ತಪ್ಪೇನಿಲ್ಲ. ಅದರ ಒಂದು ಪ್ರಕ್ರಿಯೆಗಳು ಏನೆಲ್ಲ ಆಗುತ್ತೆ. ಒಂದು ನಾಯಿ ಯಾವ ರೀತಿ ಇರಲ್ಲತ್ತೆ, ಆ ಒಂದು ಕೋರಿಕೆನ ನಾನು ಮನುಷ್ಯನಾಗಿ ಈಡೇರಿಸ್ಕೊಳಕ್ ಆಗಲ್ಲ. ನನಗೆ ಆ ಒಂದು ಕೋರಿಕೆ ಈಡೇರಿಸ್ಕೊಳ್ಬೇಕಂದ್ರೆ ನಾನು ನಾಯಾಗೇ ಹುಟ್ಟಬೇಕು. ಹಂದಿಗೆ ಈಡೇರಿಸ್ಕೊಳ್ಳೋ ಒಂದು ಕೋರಿಕೆಗಳು ಹಂದಿಯಾಗಿ ಹುಟ್ಟಬೇಕು. ಮೀನಾಗಿದ್ರೆ ಅದು ಮೀನಾಗೆ, ಪಕ್ಷಿ ಅಂದ್ರೆ ಪಕ್ಷಿನೇ. ಈ ರೀತಿಯಾಗಿ 84 ಲಕ್ಷ ಯೋನಿಗಳಲ್ಲೂ ನಾವು ಹೋಗ್ತಾ ಇರ್ತೀವಿ. ಇದಕ್ಕೆ ಈ ಒಂದು ಕೋರಿಕೆ. For this reason, Krishna says matra, indicating the sense objects that are accepted by the senses. The experience of such sense objects is called sparsha. Sri Bhagavan explains Shitoshna Agama Painaha. Though cool water gives pleasure in the summer, that same water causes distress in the winter. So ಇದು ಭೌತಿಕದ ಒಂದು ಗುಣ. ಒಂದು ತಣ್ಣಗೆ ನೀರು ಯಾವ ರೀತಿ ನಮಗೆ ಆನಂದ ಕೊಡುತ್ತೆ ಈ ಬಿಸಿಲುಗಾಲದಲ್ಲಿ, ಅದೇ ತಣ್ಣಗಿರೋ ನೀರು ನಮಗೆ ದುಃಖವನ್ನು ಕಷ್ಟವನ್ನು ಕೊಡುತ್ತೆ ಈ ಒಂದು ಚಳಿಗಾಲದಲ್ಲಿ. ಅದಕ್ಕೆ ಕೃಷ್ಣ ಏನ್ ಹೇಳ್ತಾರೆ, ಒಂದು ಭೌತಿಕ ಜಗತ್ತು ಅನ್ನೋದು ದುಃಖಾಲಯ ಅಶಾಶ್ವತ, ದುಃಖದ ಆಲಯವಾಗಿ ಇರುತ್ತೆ. ನಾನು ಏನು ಆನಂದ ಕೊಡುತ್ತೆ ಅಂತ ತಗೊಂಡೆ ಅದೇ ವಸ್ತು ನನಗೆ ಇವಾಗ ದುಃಖ ಅನ್ನೋದನ್ನು ಸಹ ಕೊಡುತ್ತೆ. ಸೊ ಯಾಕೆಂದ್ರೆ ಅದು ಕೊನೆಗೊಳ್ಳೋದು ದುಃಖದಿಂದನೇ. ಹಿಂಗೆ ಹೇಳೋಣ, ಯಾವುದೋ ಒಂದು ಆಟದ ವಸ್ತು ಇದೆ, ಅದನ್ನ ಹೆಂಗ್ ಹಾಕಿದ್ರು ಹಂಗೆ ಬೀಳುತ್ತೆ. ನೀವು ಹಿಂಗ್ ತಿರ್ಗಿಸಿ ಹಾಕಿದ್ರು ಹಿಂಗೆ ಬೀಳುತ್ತೆ, ಹಿಂಗ್ ತಿರ್ಗಿಸಿ ಹಾಕಿದ್ರು ಹಿಂಗೆ ಬೀಳುತ್ತೆ. ಏನದು ಏನೋ ವಿತ್ ಮ್ಯಾಗ್ನೆಟಿಕ್ ಇಲ್ಲ ಗ್ರಾವಿಟಿಬಲ್ ಇಟ್ಟಿರ್ತಾರೆ. ಎಷ್ಟು ಮಾಡಿದ್ರು ಏನ್ ಮಾಡಿದ್ರು ಅದು ಹಂಗೆ ಬಂದು ನಿಂತ್ಕೊಳ್ಳುತ್ತೆ. ಆ ರೀತಿ ನಮ್ಮ ಈ ಒಂದು ಭೌತಿಕ ಜಗತ್ತು ಹೆಂಗಿದೆ ಅಂದ್ರೆ, ನೀವು ಶ್ರೀಮಂತರಾಗಿರಿ, ಬಡವರಾಗಿರಿ, ಆರೋಗ್ಯವಂತರಾಗಿರಿ, ಉದ್ದಕ್ಕಿರಿ, ಕೆಳಗಿರ್ರಿ, ಗಂಡಸರಾಗಿರಿ, ಹೆಂಗಸರಾಗಿರಿ, ಮಕ್ಕಳಾಗಿರಿ, ಮುದುಕರಾಗಿರ್ರಿ, ಹೆಂಗಿದ್ರೂ ಸರಿನೇ ಆ ಮಾಡುವ ಕಾರ್ಯಗಳು ಮಾಡುವ ಇದು ಕೊನೆಗೊಳ್ಳೋದು ಎಲ್ಲಿ ಅಂದ್ರೆ ದುಃಖದಲ್ಲಿ. ಅದಕ್ಕೆ ದುಃಖಾಲಯಂ, ಈ ಒಂದು ಆಲಯ ಇದು ದುಃಖದ ಆಲಯ. ಮತ್ತೆ ಅಶಾಶ್ವತ, ನೀವೆಷ್ಟೇ ಪ್ರಯತ್ನ ಮಾಡಿದ್ರು ಯಾವುದೇ ಒಂದು ವಸ್ತು ಆಗ್ಲಿ ಶಾಶ್ವತವಾಗಿರಿಸ್ಕೊಳ್ಳೋಕೆ ಆಗಲ್ಲ. Knowing the experience of the sense objects to be temporary and flickering, one should tolerate them. ಇದೆ ಜ್ಞಾನ. ಜ್ಞಾನ ಇದ್ದಂತ ಅಂದ್ರೆ ನಮ್ಮ ಜೀವನದಲ್ಲಿ ಏನಾಗುತ್ತೆ, ಸ್ವೀಕಾರ ಹೆಚ್ಚಿಗೆ ಆಗುತ್ತೆ. ಪ್ರತಿಯೊಂದನ್ನು ಸ್ವೀಕರಿಸ್ತೀವಿ. ಅದೇ ಈ ಒಂದು ತಿಂಗಳು ಬಂದ ಜನವರಿ ಫೆಬ್ರವರಿ ಬರ್ತಿದೆ, ಚಳಿಗಾಲ ಬರ್ತಿದೆ, ರೈಟ್, ಸ್ವೀಕರಿಸೋಣ. ನಾವು ಅದನ್ನ ಏನ್ ಮಾಡ್ತೀವಿ, ಸಹಿಸ್ಕೊಳ್ಳಲ್ಲ, ಬದಲಿಗೆ ಏನ್ ಮಾಡ್ತೀವಿ, ಅದರಿಂದ ಹೊರಬೀಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಕರೆಕ್ಟ್? ಸರಿ, ಆಯ್ತು. ಇವಾಗ ಡಿಸೆಂಬರ್, ಜನವರಿ, ಫೆಬ್ರವರಿ ಬರ್ತಾ ಇದೆ ಅಂದ್ರೆ ಎಲ್ಲರೂ ಏನ್ ಮಾಡ್ತಾರೆ ಹೇಳಿ, ಶೋಟ್ರುಗಳನ್ನ ತಗೊಂತಾರೆ, ಇದು ತಗೊಂತಾರೆ. ಏನಕ್ಕೆ?
ಆ ಒಂದು ಬರುವ ಒಂದು ಸಂದರ್ಭ ತಟ್ಕೊಳ್ಳೋದಕ್ಕೋಸ್ಕರ ಅದು ನಮ್ಗೆ ಬೇಡ, ನನಗೆ ಇಷ್ಟ ಇಲ್ಲ, ಅದನ್ನ ಹೆಂಗೋ ಪಾರಾಗಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ ಹೊರತುಪಡಿಸಿ ಸಹಿಸ್ಕೊಳ್ಳೋದನ್ನ ಕಲಿಯೋದಿಲ್ಲ. ಆಲ್ವೇಸ್ ಚೇಂಜಸ್ ಆಚೆ ಕಡೆನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಹೊರತುಪಡಿಸಿ ಒಳಗಡೆ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಇದೇ ಆಧ್ಯಾತ್ಮಿಕ ಭೌತಿಕಕ್ಕಿರುವ ವ್ಯತ್ಯಾಸ. ಆಧ್ಯಾತ್ಮಿಕ ವ್ಯಕ್ತಿ ಒಳಗಡೆ ಬದಲಾಯಿಸಕ್ಕೆ ಪ್ರಯತ್ನ ಮಾಡ್ತಾನೆ, ಭೌತಿಕ ವ್ಯಕ್ತಿ ಆಚೆ ಕಡೆ ಬದಲಾಯಿಸಕ್ಕೆ ಆತನ ಪ್ರಯತ್ನ ಅನ್ನೋದನ್ನ ಮಾಡ್ತಾನೆ. ಇವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾಗ ನಮ್ಮ ಜೀವನನ ಯಾವ ರೀತಿ ರೂಪಿಸ್ಕೊಳ್ತೀವಿ, ಯಾವ ರೀತಿ ಮಾಡಬೇಕು, ಕೆಲವೊಂದು ಕಲಿಬೇಕು. ಸೊ ಎಸ್ಪೆಷಲಿ ಅದನ್ನ ಸ್ವೀಕರಿಸ್ಕೊಳ್ಬೇಕು. 90% ಆಫ್ ದ ಪ್ರಾಬ್ಲಮ್ ಸಾಲ್ವ್. ಬರೀ ಸ್ವೀಕಾರ ಮಾಡ್ಕೊಂಡ್ರೆ ನಮ್ಮ ಕುಟುಂಬದ ಸಂಬಂಧಗಳಾಗಿರ್ಬೋದು, ಸರಿ, ಇವ್ರು ನನ್ನ ತಂದೆ ಆಗಿದ್ದಾರೆ, ಮುಗೀತು ಅಷ್ಟೇ, ಇವ್ರು ನನ್ನ ಹೆಂಡತಿ ಆಗಿದ್ದಾರೆ, ಇಂಥವರೇ ಅಷ್ಟೇ. ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಅದನ್ನು ಸ್ವೀಕಾರ ಮಾಡ್ತಾರೆ. To tolerate them is an obligation prescribed in the scriptures. ಸೊ ಶಾಸ್ತ್ರನೇ ಅದನ್ನ ನಮ್ಮ ಹೇಳ್ಕೊಡೋದು. ಅದಕ್ಕೆ ಶಾಸ್ತ್ರಜ್ಞಾನ ಯಾರಿಗೆ ಹೆಚ್ಚಿಗೆ ಇದೆ ಅವರಿಗೆ ಸಹನೆ ಅನ್ನೋದು ಹೆಚ್ಚಿಗೆ ಇರುತ್ತೆ. ಅದಕ್ಕೆ ನಮ್ಮ ಸಾಧನ ರಿಪೋರ್ಟ್ ಅಲ್ಲಿ ಪ್ರತಿ ದಿನ ಕನಿಷ್ಠ ಪಕ್ಷ 1 hour ಓದಬೇಕು, 1 hour ಕೇಳಿಸ್ಕೊಳ್ಬೇಕು. ಇದು ಮಾಡ್ತಾ ನಮ್ಮಲ್ಲಿ ಏನಾಗುತ್ತೆ, ಈ ಸಹನಾ ಶಕ್ತಿ ಅನ್ನೋದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. Taking bath is troublesome in the month of Magha, the winter month of January. In spite of this, one is not supposed to give up the obligatory routine of bathing as enjoined in the scriptures. Similarly, those same persons, one's brother, son, etc., who gives happiness both when they are born and when they earn wealth, give pain at the time of their death. ಅದೇ ರೀತಿ ಯಾರೋ ನಮ್ಮ ಮಕ್ಕಳು, ನಮ್ಮ ಸಹೋದರ ಯಾರು ಹುಟ್ಟಿದಾಗ ನಮ್ಗೆ ಆನಂದ ಆಗುತ್ತೆ, ಅವ್ರು ಸಂಪಾದನೆ ಮಾಡಿದಾಗ ಆನಂದ ಆಗುತ್ತೆ. ಅವ್ರು ಯಾವಾಗ ನಮ್ಮ ಜೀವನದಿಂದ ಅಲ್ಲಿ ಹೋಗ್ತಾರೆ ಅವಾಗ ದುಃಖ ಅನ್ನೋದು ಕೊಡುತ್ತೆ. ಏನ್ ಆನಂದ ಕೊಡ್ತೋ ಅದೇ ಕೊನೆಗೆ ದುಃಖ ಅನ್ನೋದು ಕೊಡುತ್ತೆ. ನೋಯಿಂಗ್ ಸಚ್, ಅದೇ ಒಂದು ಸ್ಥಾನದ ಒಂದು ವಿಚಾರದಲ್ಲಿ ಹಲವಾರು ಹೇಳ್ಬೇಕು, ಬೇಡ ಅಂತ ಹೇಳ್ತಿಲ್ಲ. ಎಷ್ಟು ಜನರು ಪ್ರತಿದಿನ ಸ್ನಾನ ಮಾಡ್ಬೇಕಾ ಅನ್ನೋ ಒಂದು ಪ್ರಶ್ನೆನೇ ಉದ್ಭವ ಆಗ್ತಾರೆ. ಆಕ್ಚುಲಿ ಮಲಗಿದ ನಂತರ ಆ ಒಂದು ದೇಹ ಶವಕ್ಕೆ ಸಮಾನವಾಗಿದೆ. ಪ್ರತಿದಿನ ಶುದ್ಧೀಕರಣ ಅನ್ನೋದು ಆಗ್ಬೇಕು. ಸ್ನಾನ ಮಾಡಿದ್ರೇನೆ ಅದ. ಸ್ನಾನ ಮಾಡಿದ್ರೆ ಖಂಡಿತವಾಗ್ಲೂ ದಿನ ಪ್ರಾರಂಭ ಆಗ್ಲೇಬಾರದು. ಇದನ್ನ ಹಲವಾರು ಬಾರಿ ಹೇಳ್ಬಿಟ್ಟಿದ್ದೀನಿ, ಬಟ್ ಹಲವಾರು ಜನರು ಇನ್ನೂ ತಪ್ಪು ಮಾಡ್ತಾನೇ ಇರ್ತಾರೆ. ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಮ ಮೊದಲನೇ ಹೆಜ್ಜೆ ಎಲ್ಲಿರ್ಬೇಕು ಅಂದ್ರೆ ಸ್ನಾನದ ಕೊಠಡಿಗೆ ಇರಬೇಕು. ಸ್ನಾನ ಮಾಡಿದ ನಂತರನೇ ಬೇರೆ ಎಲ್ಲಾನು ನಾವು ಏನ್ ಮಾಡ್ತೀವಿ, ಇಡೀ ಮನೆಗಿನೇ ಎಲ್ಲ ನಾವು ಇದು ಮಾಡಾಕ್ಬಿಟ್ಟಿರ್ತೀವಿ. ಎಲ್ಲ ಇಲ್ಲಿ ಓಡಾಡು, ಅಲ್ಲಿ ಓಡಾಡು, ಆಚೆ ಕಡೆ ನೀರು ಹಾಕೋದಂತೆ, ರಂಗೋಲಿ ಹಾಕೋದಂತೆ, ಯಾಕೆ ಬಾಗಿಲಿಗೆಲ್ಲಾನು ಇದನ್ನಿಟ್ಟು ನೀಟ್ ಎಲ್ಲ ಮಾಡಿ, ಇನ್ನು ಬಿಟ್ರೆ ದೇವ್ರ ಮನೆಗೆ ಹೂವಾಗ ಮಾಡಿಬಿಟ್ಟು ಗೊತ್ತಿಲ್ಲ. ಎಲ್ಲ ಮಾಡಾದ್ಮೇಲೆ ಕೊನೆಗೆ ಹೋಗಿ ಸ್ನಾನ ಮಾಡ್ಕೊಳ್ತೀವಿ. ಏನು ಪ್ರಯೋಜನ? ಸೊ ನನ್ನನ್ನು ನಾನು ಶುದ್ಧೀಕರಣ ಮಾಡ್ಕೊಂಡು ನಂತರನೇ ಎಲ್ಲವನ್ನೂ ಶುದ್ಧಿ ಮಾಡ್ಬೇಕಲ್ವಾ. ಕೈಯಲ್ಲಿ ಗ್ರೀಸ್ ಅಂಟ್ಕೊಂಡ್ಬಿಟ್ಟಿದೆ, ಎಲ್ಲ ಕ್ಲೀನ್ ಮಾಡಾಕ್ಬಿಟ್ರೆ ಅಂತೀವಿ. ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಕೈ ತೊಳ್ಕೊತೀನಿ ಅಂದ್ರೆ ಏನಾಗುತ್ತೆ? ಗ್ರೀಸ್ಮಯ ಜೀವನ, ಗ್ರೀಸ್ಮಯ ಆಗುತ್ತೆ. ಇರೋ ಬರೋದು ಎಲ್ಲಾನು ಗ್ರೀಸ್ ಆಗ್ಬಿಟ್ಟಿರುತ್ತೆ. ನಿಮ್ ಕೈ ತೊಳ್ಕೊಂಡು ಏನ್ ಪ್ರಯೋಜನ? ಅದಕ್ಕೆ ಬೆಳಿಗ್ಗೆ ಎದ್ದಿದ ತಕ್ಷಣ ಮೊದಲನೇ ಕಾರ್ಯನೇ ಸ್ನಾನ ಆಗಿದೆ. ನೋಯಿಂಗ್ ಸಚ್, ಅದರಲ್ಲಿ ಎಸ್ಪೆಷಲಿ ಅಡಿಗೆ ಮನೆಗೆ ಯಾವುದೇ ಕಾರಣಕ್ಕೂ ಕಾಲಿಲ್ಲ. ದೇವರ ಮಂದಿರ ಎಷ್ಟು, ಅಡಿಗೆ ಮನೆನೂ ಅಷ್ಟೇ ಶ್ರೇಷ್ಠ. Knowing such happiness and distress to be temporary and flickering, you should tolerate them. You cannot give up your prescribed duty of fighting in the battle on the plea of having affection for such relatives. So ಅದ ಕಾರಣ ನಿನ್ನ ಕರ್ತವ್ಯ ಏನು, ಮೊದಲು ಅದನ್ನ ಮಾಡಬೇಕು. ಕ್ಷತ್ರಿಯನ ಕರ್ತವ್ಯ ಯುದ್ಧ ಮಾಡುವುದು, ಸಹಿಸ್ಕೊಳ್ಬೇಕು. ಇದರಿಂದ ದುಃಖ ಆಗುತ್ತೆ ಅದನ್ನು ಸಹಿಸ್ಕೊಂಡು ನಿನ್ನ ಒಂದು ಕರ್ತವ್ಯಗಳನ್ನ ಮೊದಲು ಮಾಡಬೇಕು. ಇಲ್ಲಿ ಅವರು ನಮ್ಮ ಸಂಬಂಧಿಕರ, ನನ್ನ ತಾತನ, ಗುರುಗಳ, ಅದೆಲ್ಲ ಸೆಕೆಂಡ್ರಿ. It is definitely a cause of great disturbances to give up one's duty that has been recommended in the scriptures. ಅದಕ್ಕೆ ಭಗವದ್ಗೀತೆ ಇಲ್ಲ ಅಂದ್ರೆ ಮನುಷ್ಯ ಜನ್ಮನೇ ಇಲ್ಲ ಅಂತೀವಿ. ಕರೆಕ್ಟಾ? ನಾವು ಹೇಳೋದಲ್ಲ, ಇಲ್ಲಿ ಹೇಳುತ್ತಲ್ಲ, ಶಾಸ್ತ್ರನೇ ಹೇಳುತ್ತೆ. It is definitely a cause of great disturbance. ಇಡೀ ಪ್ರಪಂಚ ಇವಾಗ ಎಲ್ಲರೂ ಡಿಸ್ಟರ್ಬೆನ್ಸ್ ಆಗಿದ್ದಾರೆ. ಎಲ್ಲಿ ಭಗವದ್ಗೀತೆ ಇಲ್ಲ ಅದರಲ್ಲೂ ಬರೀ ಡಿಸ್ಟರ್ಬೆನ್ಸ್. To give up one's duty that has been recommended in the scriptures.
ಯಾಕಂದ್ರೆ ಅದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತೆ. ಆ ಶಾಸ್ತ್ರದಲ್ಲಿ ಹೇಳೋದನ್ನ ನಾನು ಪಾಲನೆ ಮಾಡಿಲ್ಲ ಅಂದ್ರೆ ಮನುಷ್ಯನೇ ಆಗಿರೋದಿಲ್ಲ. ಸೊ ಎಷ್ಟೋ ಜನ ಏನೋ ಮಾಡ್ತಿರ್ತೀವಿ, ಭಗವದ್ಗೀತೆ ಇನ್ನು ನಮ್ಮ ಜೀವನದಲ್ಲಿ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಾನು ಯೋಗ್ಯನಾದ ಮನುಷ್ಯನಾಗಿರಕ್ಕೆ ಸಾಧ್ಯವಿಲ್ಲ. ಭಗವದ್ಗೀತೆ ಜೀವನದಲ್ಲಿ ಸ್ವೀಕಾರ ಮಾಡುವ ನಂತರನೇ ನಮ್ಮ ಒಂದು ನಿಜವಾದ ಮನುಷ್ಯ ಜನ್ಮದ ಒಂದು ಪ್ರಾರಂಭ. ಇದನ್ನ ಎಲ್ಲರೂ ಅರ್ಥ ಮಾಡಿ. ಓಕೆ ಫೈನ್. ಹರೇ ಕೃಷ್ಣ. ಸೊ ನಾಳೆ ಮಾಡ್ಬೋದು, ನೋಡ್ತೀನಿ. ನಾನು ಯಾವತ್ತೂ ಮೆಸೇಜ್ ಹಾಕ್ತೀನಿ, ಶ್ರೀಜಿ ಪ್ರಭುಗೆ ಹೇಳಿ ಆಗ್ಸತ್ತಿಲ್ಲ, ನಾನೇನು ಇವಾಗಲೂ ಕೆಲವೊಂದು ಜಾಗಕ್ಕೆ ಹೋಗೋದು ಅದುದಿದೆ. 26, 27 ಇರೋದಿಲ್ಲ. ಇದಕ್ಕೆ ನಾಳೆನೂ ಪ್ಲಾನ್ ಇದೆ, ಟ್ರೀಟ್ಮೆಂಟ್ ಹೋಗ್ಬೇಕು. ಹೋಗ್ಬಂದ್ರೆ ಹೋಗೋ ಪ್ಲಾನ್ ಇದ್ರೆ ಇಲ್ಲ ಅಂದ್ರೆ ಕ್ಲಾಸ್ ಇರುತ್ತೆ. ಓಕೆ, ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಇಲ್ಲ ಅಂದ್ರೆ ಏನ್ ಮಾಡೋಣ? ಫೈನ್. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಇವತ್ತು ನಮ್ಮ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದಕ್ಕೆ. ಒಂದ್ ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಮಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ವೈಷ್ಣವ की जय, प्रतपन श्री गुरुपाद की जय, प्रतपन गुरु महाराज की जय. गौर प्रेम. हरे हरे. हरे कृष्ण. ಎಲ್ಲರೂ ಒಂದ್ಸರಿ ಹರೇ ಕೃಷ್ಣ ಹೇಳ್ತಾ ಬಿಡುದು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ. ದಂಡವತ್ ಪ್ರಣಾಮ್ಸ್. ಕಿರಣ್ ಪ್ರಭು, ನಾರಾಯಣ ಪ್ರಭು, ಹರೇ ಕೃಷ್ಣ. ಶ್ರೀಜಿ ಪ್ರಭು, ಹರೇ ಕೃಷ್ಣ. Hare Krishna, Hare Krishna, all you. Hare Krishna, everyone. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.